ಎಲ್ಲರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ಕಳೆದ 4 ವರ್ಷಗಳಿಂದ ಭಾರತ ಹಾಗೂ ಪ್ರಪಂಚದಾದ್ಯಂತ ಸೈಕಲ್ ನಲ್ಲಿ ಸುತ್ತಾಡ್ತಾ ಇದ್ದೀನಿ. 8 ದೇಶಗಳನ್ನ ಸುತ್ತಾಡಿ ಇವಾಗ ನಾನು 9ನೇ ದೇಶಕ್ಕೆ ಹೋಗ್ತಾ ಇದ್ದೀನಿ. ನೀವೆಲ್ಲರೂ ಯೂಟ್ಯೂಬ್ ನಲ್ಲಿ ನೋಡಿರುವಂತೆ ನಾನು ಕಡೆಯದಾಗಿ ಹೋಗಿದ್ದ ದೇಶ ಶ್ರೀಲಂಕಾ. ಶ್ರೀಲಂಕಾದ ಬಗ್ಗೆ 4 ಸಾಲುಗಳಲ್ಲಿ ಮುನ್ನುಡಿ ಹೇಳೋದಾದ್ರೆ, ಭಾರತಕ್ಕೆ ಅಂಟಿಕೊಂಡಂತೆ ಇರುವಂತಹ ಭಾರತೀಯರ ಮುಖಗಳನ್ನೇ ಹೋಲುವಂತಹ, ಕನ್ನಡಿಗರಷ್ಟೇ ಪ್ರೀತಿ ವಾತ್ಸಲ್ಯವನ್ನು ತೋರುವಂತಹ ಜನರಿರುವ ನಾಡು. ಇತ್ತೀಚಿನ ದಿನಗಳಲ್ಲಿ ಶ್ರೀಲಂಕಾ ದೇಶ ಪ್ರವಾಸೋದ್ಯಮದಲ್ಲಿ ಮುಂಚೂಣಿಯಲ್ಲಿ ಸಾಗ್ತಾ ಇದೆ. ಇನ್ನು ಶ್ರೀಲಂಕಾ ದೇಶದ ಬಾಹ್ಯ ಸೌಂದರ್ಯದ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ಬೇಕು ಗುರು. ನಿಜವಾಗ್ಲೂ ನೀವೇನಾದ್ರೂ ಕಮ್ಮಿ ಬಜೆಟ್ ಅಲ್ಲಿ ಸಖತ್ತಾಗಿರೋ ಒಂದು ದೇಶ ನೋಡ್ಬೇಕು ಅಂದ್ರೆ ನೀವು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕಾದಂತ ದೇಶ ಶ್ರೀಲಂಕಾ. ಇಲ್ಲಿ ಸಖತ್ತಾಗಿರೋ ಬೀಚ್ ಇದಾವೆ, ನೈಟ್ ಲೈಫ್ ಬೇಕು ಅಂದ್ರೆ ನೈಟ್ ಲೈಫ್ ಇದೆ. ಇಲ್ಲ ಗುರು, ನಂಗೆ ದೇವ್ರು ದಿಂಡ್ರು ಅಂದ್ರೆ ಬಹಳ ಭಕ್ತಿ, ನಾನು ಒಳ್ಳೊಳ್ಳೆ ದೇವಸ್ಥಾನ ಅಷ್ಟೇ ನೋಡೋದು ಅಂದ್ರೆ ಸಾವಿರಾರು ವರ್ಷ ಹಳೆಯ ದೇವಸ್ಥಾನಗಳಿದಾವೆ. ರಾಮಾಯಣಕ್ಕೆ ಸಂಬಂಧಪಟ್ಟ ಅದೆಷ್ಟೋ ಜಾಗಗಳಿದಾವೆ. ಗುರು ಏನಮ್ಮ ನೀನು, ನಾವೆಲ್ಲ ಜೆನ್ಜಿ ಹುಡುಗರು, ನಮ್ಗೇನಾದ್ರೂ ಅಡ್ವೆಂಚರ್ ಆಕ್ಟಿವಿಟಿ ಮಾಡ್ಬೇಕಮ್ಮ ಅಂದ್ರೆ ನಿಮಗೆ ಅದಕ್ಕೂ ಇಲ್ಲಿ ಜಾಗ ಇದೆ. ಫಾರಿನ್ ಅಂದ್ರೆ ಸುಮ್ನೆನಾ ಸಖತ್ ದುಡ್ಡು ಖರ್ಚಾಗುತ್ತಮ್ಮ ಅಂತ ನೀವೇನಾದ್ರೂ ಅಂದ್ಕೊಂಡಿದ್ರೆ ಅದನ್ನ ತಲೆಯಿಂದ ತೆಗ್ದಾಕ್ಬಿಡಿ. ಯಾಕೆ ಹೇಳ್ತಾ ಇದೀನಪ್ಪ ಅಂದ್ರೆ, ಗುರು 5,000 ಕೊಟ್ರೆ ಬೋಟು, 7,000 ಕೊಟ್ರೆ ಫ್ಲೈಟು. ಅಲ್ಲ ಗುರು, 7,000 ಕೊಟ್ಟು ಕಮ್ಮಿ ದುಡ್ಡಲ್ಲಿ ಶ್ರೀಲಂಕಾ ಏನೋ ಹೋಗ್ಬಿಡ್ತೀನಿ, ಆದ್ರೆ ಒಳಗೋದ್ಮೇಲೆ ಅಲ್ಲಿ ಬರೋ ಖರ್ಚೇನ್ ಸುಮ್ನೆನಾ ಅನ್ನೋ ಪ್ರಶ್ನೆ ನಿಮ್ ಹತ್ರ ಇದ್ರೆ ಉತ್ತರ ಹೇಳ್ತೀನಿ ಕೇಳಿ. ನಮ್ಮ ದೇಶದ ತರನೇ ಇಲ್ಲಿ ಕಮ್ಮಿ ದುಡ್ಡಲ್ಲಿ ಬಸ್ ಇದಾವೆ, ಅದಕ್ಕೂ ಕಾಸಿಲ್ಲ ಅಂದ್ರೆ ಟ್ರೈನ್ ಇದಾವೆ. ಊಟದ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ. 60 ರೂಪಾಯಿಂದ 6,000 ರೂಪಾಯಿವರೆಗೆ ಎಲ್ಲಾ ತರ ಊಟ ಸಿಗುತ್ತೆ. ಫ್ರೀ ವೀಸಾ, ಒಳ್ಳೆ ಜನ, ಒಳ್ಳೆ ಊಟ, ಇನ್ನೇನ್ ಬೇಕ್ರಪ್ಪ. ಏನು ಅಂದ್ರೆ ನಮ್ ದೇಶದ ತರ ಯಾವಾಗ ಬೇಕೋ ಅವಾಗ ಫೋನ್ ಪೇ ಮಾಡಿ ಊಟ ಮಾಡಕ್ಕಾಗಲ್ಲ ಅಷ್ಟೇ. ಅದನ್ನ ಬಿಟ್ರೆ ಇಲ್ಲ ಅಂತ ದೊಡ್ಡ ಸಮಸ್ಯೆ ಏನು ಬರಲ್ಲ. ಇನ್ನು ಎಷ್ಟ್ ದಿನ ಅಂತ ಬರೀ ಅವರು ಇವರು ಟ್ರಿಪ್ ಹೋಗೋದನ್ನೇ ನೋಡ್ಕೊಂಡ್ ಕೂತಿರ್ತೀರಾ? 1.5 ಗಂಟೆ ನಿಮ್ ಸೀಟ್ ಬಿಗಿ ಮಾಡಿ ಕೂತ್ಕೊಳ್ಳಿ, ಒಂದೊಳ್ಳೆ ಪಿಕ್ಚರ್ ತೋರಿಸ್ತೀನಿ, ಅದನ್ನ ನೋಡ್ಕೊಂಡು ಐಡಿಯಾ ತಕೊಂಡು ನೀವು ಶ್ರೀಲಂಕಾ ಹೊಂಟ್ಬಿಡಿ. ಬರ್ರಿ, ಇವಾಗ ನನಗೆ ಏರೋಪ್ಲೇನ್ ಹತ್ತೋಕ್ಕೂ ಮುಂಚೆ ಒಂದು ಒಳ್ಳೆ ಸೀನ್ ಆಯ್ತು, ಅದನ್ನ ನೋಡ್ಕೊಂಡ್ ಬರೋಣ. ನಾನು ಶ್ರೀಲಂಕಾ ಹೋಗೋದು 2 ದಿನ ಬಾಕಿ ಇದೆ ಅನ್ನುವಾಗ ನನ್ನ ಅಕೌಂಟ್ ಅಲ್ಲಿ ಕಾಸೇ ಇಲ್ಲ. ಒಂದು ಕಂಪ್ನಿ ಅವರು ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿ ಅವ್ರ ಲೋಗೋನೆಲ್ಲ ನನ್ನ ಜರ್ಸಿ ಮೇಲೆ ಹಾಕ್ಸಿ ಇನ್ನೇನ್ ಫ್ಲೈಟ್ ಹತ್ಬೇಕು ಅನ್ನೋ ಟೈಮ್ ಅಲ್ಲಿ ಕೈ ಕೊಟ್ರು. ನಾನು ಇವತ್ತು ರಾತ್ರಿ ಶ್ರೀಲಂಕಾ ಹೋಗ್ತಿದ್ದೀನಿ, ಅಕೌಂಟ್ ಅಲ್ಲಿ 69 ರೂಪಾಯಿ 54 ಪೈಸೆ ಇದೆ. ಏನಾದ್ರೂ ಮಾಡಿ 2,000 ದುಡ್ಡು ಕೊಡು. ಈಗ ಅರ್ಜೆಂಟ್ ಫೋನ್ ಮಾಡಿದಾಗ ಏನಂತ ಹೇಳಿದೆ, ಆಯ್ತು ಒಂದ್ 10,000 ಹಾಕ್ಬಿಡು. ಲೇ ಮಗ ಕೊಡ್ಬಿಡ್ತೀನಿ. ನಾನು 5,000 ಯಾರನ್ನ ಕೇಳೋಣ ಅಂತ ಥಿಂಕ್ ಮಾಡ್ತಿದ್ರು, ನಾವ್ 2,000 ಹೋಗಿದ್ದಾರೆ. ಎಲ್ಲ ಜೀರೋ ಮಾಡಿಟ್ಟು ನಾವು ಬೈ ಒಂದ್ 2,000 ತಗೊಳ್ಳಿ. ಇಲ್ಲ ಒನ್ ಟ್ರಿಪ್ ಹೋದಲ್ಲ ಖಾಲಿ ಮಾಡಿ ಬಂದಿನಿ. ಅಲ್ಲ ಮತ್ತೆ ನಾನು ಹೇಳಲ್ಲ, ನಿಮ್ಗೆ ಈಗ ಎಲ್ಲರೂ 340 ರೂಪಾಯಿ ತೋರಿಸ್ತಾರೆ ಅಂದ್ರೆ ಎಲ್ಲರೂ 340 ರೂಪಾಯಿ ಇಸ್ಕೊಂಡ್ರೆ 2,000. ಹಲೋ ಬರೀ ಮಾತಾಡೋ, ಎಲ್ಲರೂ ಒಂದು 1,000 ಹುಡ್ಸಲೆ ನನ್ನ ಹತ್ರ. ನಾವು ಇನ್ನೊಬ್ಬ ಇಸ್ಕೊಂಡು ಬಂದ ನನಗೆ ಹಾಕಿದೆ. ನಾವು ಅಲ್ಲ ಏನ ಎಷ್ಟಾಗ್ತಿದ್ಯಾ? 2 ಇದ್ರೆ ಇನ್ನೊಂದು ಹಾಕೋ. ನನ್ನ ಹತ್ರ 500 ರೂಪಾಯಿ ಸೇರ್ಸಾಕ್ತೇನೆ, ನಾಳೆ ಇನ್ನೊಂದು ಏನಿಲ್ಲ. ಅವಾಗ ಏನ್ ಮಾಡ್ದೆ ಅಂದ್ರೆ, ಹಿಂಗೆ ನನ್ನ ಫ್ರೆಂಡ್ಸ್ ನೆಲ್ಲ ಕೇಳಿ 500,000 ಗುಡ್ಡೆ ಹಾಕಿ ಹೆಂಗೋ 18,000 ಮಾಡ್ದೆ. ನಂಗೆ ಚೆನ್ನೈಯಿಂದ ಕೊಲಂಬೋಗ್ ಫ್ಲೈಟ್ ಇತ್ತು. ಬೆಳಗ್ಗೆಯಿಂದ ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಏರ್ಪೋರ್ಟ್ ಬಂದೆ. ಚೆಕ್ ಇನ್ ಮಾಡೋಣ ಅಂತ ಹೋದ್ರೆ ಕೌಂಟರ್ ಕೂತಿರೋ ಅಕ್ಕ ಹೇಳಿದ್ಲು, ಸರ್ ನಿಮ್ ಲಗೇಜು 18 kg ಜಾಸ್ತಿ ಇದೆ, ಹಂಗಾಗಿ 18,000 ಕೊಟ್ಬಿಡಿ ಅಂತ. ಗುರು, ಆ ಟೈಮಲ್ಲಿ ನನ್ನ ಪರಿಸ್ಥಿತಿ ಯಾರಿಗೆ ಹೇಳಿ, ನಿಂತಿದ್ದ ಹತ್ರನೇ ನೆಲ ಎಲ್ಲ ಒಂದ್ಸಲ ಗಡಗಡ ಅಂತ ಶೇಕ್ ಆಗೋಗ್ಬಿಡ್ತು. ಕೈಲಿರೋ 18,000 ಇವ್ ಅಕ್ಕಂಗ್ ಕೊಟ್ರೆ ಶ್ರೀಲಂಕಾ ಒಳಗೋಗಿ ಏನ್ ಮಾಡೋದು? ಇಂಥ ಟೈಮಲ್ಲೆಲ್ಲ ನನಗೆ ನೆನಪಾಗೋದು ನನ್ನ ಫ್ರೆಂಡ್ ಪೂಜಾ. ನಾನು ಫೋನ್ ಮಾಡಿದ್ದೆ ತಡ, ಪಾಪ ಅವ್ರ ಹತ್ರನೂ ಇರ್ಲಿಲ್ಲ, ಹೆಂಗೋ ಅಡ್ಜಸ್ಟ್ ಮಾಡಿ ಕಾಸು ಕೊಟ್ರು. ಹೇಳ್ಬೇಕು ಅಂದ್ರೆ ಇದ್ರಲ್ಲಿ ನಂದು 40% ತಪ್ಪಿದ್ರೆ ಇಂಡಿಗೋ ಕಂಪ್ನಿ ಅವರದ್ದು 60% ತಪ್ಪಿದೆ. ಬಿಡಿ, ಅದ್ರ ಬಗ್ಗೆ ಇವಾಗ ಮಾತಾಡಕ್ಕಾಗಲ್ಲ. ಬರ್ರಿ ಶ್ರೀಲಂಕಾದೊಳಕ್ ಹೋಗೋಣ. ನೀವೇನಾದ್ರೂ 7,000 ರೂಪಾಯಿ ಫ್ಲೈಟ್ ಬೇಕು ಅಂದ್ರೆ ನೀವು 3 ತಿಂಗಳು ಮುಂಚೆನೆ ಬುಕ್ ಮಾಡ್ಬೇಕು. ಚೆನ್ನೈಯಿಂದ ಕೊಲಂಬೋಗೆ 1.5 ಗಂಟೆ ಜರ್ನಿ. ಫ್ಲೈಟ್ ಒಳಗತ್ತಿ ಕಿಟಕಿ ಹೆಂಗೈತೆ, ಡೋರ್ ಹೆಂಗೈತೆ, ಅಯ್ಯೋ ಈ ಫ್ಲೈಟ್ ಅಲ್ಲಿ ಗಗನ ಸೆಕ್ಯೂರಿಗೆ ಕನ್ನಡನೇ ಮಾತಾಡಕ್ ಬರಲ್ಲ ಅಂತೆಲ್ಲ ನೀವು ಯೋಚನೆ ಮಾಡೋದ್ರೊಳಗಡೆ ನೀವು ಕೊಲಂಬೋಗ್ ಬಂದಿರ್ತೀರಾ. ನಾನು ಫ್ಲೈಟ್ ಇಂದ ಇಳಿದು ಏರ್ಪೋರ್ಟ್ ಒಳಗೆ ಬಂದೆ. ಬಂದಿದ ತಕ್ಷಣ ಅಲ್ಲೇನೆ ಸ್ವಲ್ಪ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ಒಂದು ಸಿಮ್ ಕಾರ್ಡ್ ತಗೊಂಡೆ. ಬುದ್ಧಿಕಾ ಅವ್ರ ಸಹಾಯದಿಂದ ಒಂದು ಅಡ್ವೆಂಚರ್ ಕಂಪನಿ ಜೊತೆ ಕೊಲಾಬರೇಟ್ ಮಾಡ್ತಿದ್ದೆ. ನನ್ನ ಪ್ಲಾನ್ ಇದ್ದಿದ್ದು ಕೊಲಂಬೋದಿಂದ 70 ಕಿಲೋಮೀಟರ್ ದೂರದಲ್ಲಿರೋ ಜಲಪಾತಕ್ಕೆ ಹೋಗಿ ಅಲ್ಲಿ ವಾಟರ್ ಫಾಲ್ ಅಬ್ಸೈಲಿಂಗ್ ಮಾಡಬೇಕು ಅಂತ. ಶ್ರೀಲಂಕಾದಲ್ಲಿ ಪಿಕ್ಮಿ ಅಂತ ಒಂದು ಆಪ್ ಇದೆ. ನಾವು ಅದರಲ್ಲಿ ಬೈಕು, ಕಾರು, ಊಟ ಎಲ್ಲಾನು ಬುಕ್ ಮಾಡಬಹುದು. ನಾನು ಅದರಲ್ಲಿರೋ ರೇಟ್ ನ ನೋಡ್ಕೊಂಡು ಲೋಕಲ್ ಟ್ಯಾಕ್ಸಿ ಅವ್ರ ಹತ್ರ ಡಿಸ್ಕೌಂಟ್ ಮಾಡೋಣ ಅಂತ ಹೋದೆ. ನನ್ನಲ್ಲಿ ಟ್ಯಾಕ್ಸಿ ಅವ್ರನ್ನ ಮೀಟ್ ಮಾಡಬೇಕಿತ್ತು, ಆದ್ರೆ ನನ್ಗೆ ಗೊತ್ತಿಲ್ಲದೇನೆ ಬ್ರೋಕರ್ ಕೈಲಿ ಸಿಕ್ಕಾಕೊಂಡೆ. 9,000 ಶ್ರೀಲಂಕಾ ರೂಪಾಯಿ ಕೊಟ್ಟೆ. ಅಂದ್ರೆ ನಮ್ಮೂರ್ ಕಾಸಿಗೆ ಹತ್ರ 3,000 ರೂಪಾಯಿ ಆಗುತ್ತೆ. ಗುರು, ಶ್ರೀಲಂಕಾ ಹೋಗಿದ್ಯಾ? ಏರ್ಪೋರ್ಟ್ ಒಳಗೆ ಏನು ತೋರ್ಸಲ್ವಾ ಅಂದ್ರೆ, ಇಲ್ಲ ಗುರು ನಾನು ತೋರ್ಸಲ್ಲ. ಒಂದ್ ವಿಷಯ ಹೇಳ್ಬೋದು, ಏನಪ್ಪಾ ಅಂದ್ರೆ ಇಲ್ಲಿ ಏನು ಈ ಡ್ರೆಸ್ ಹಾಕೊಂಡು ನಿಂತಿದ್ರಲ್ಲ, ಇವರೆಲ್ಲ ಡ್ಯಾನ್ಸ್ ಮಾಡ್ತಾರೆ. ಅದನ್ನ ಕ್ಯಾಂಡಿ ಡ್ಯಾನ್ಸ್ ಅಂತ ಕರೀತಾರೆ. ಇದು ಶ್ರೀಲಂಕಾದ ಬಹು ಪ್ರಸಿದ್ಧ ನೃತ್ಯ ಕಲೆ. ನಾವ್ ಇದ್ರ ಬಗ್ಗೆ ಮುಂದೆ ತಿಳ್ಕೊತೀವಿ. ಕಾರಲ್ಲಿ ಕಣ್ ಮುಚ್ಚಿದಷ್ಟೇ, ಕಣ್ ಬಿಟ್ರೆ ನಾನು ಅವಾಗ್ಲೇ 70 ಕಿಲೋಮೀಟರ್ ಮುಟ್ಟಿದ್ದೆ. ಇವರೇ ನೋಡಿ ಕಾರಿನ ಚಾಲಕ ಮಾಲೀಕ.
ಪಾಪ ಒಳ್ಳೆ ಮನುಷ್ಯ ಗುರು. ನಾನು ಕೊಟ್ಟಿದ್ 9,000ದಲ್ಲಿ ಇವ್ರಿಗೆ ಸಿಕ್ಕಿದ್ ಬರೀ 5,000. ಕಾರ್ ಇಲ್ದೆ ಲಗೇಜ್ ಎಲ್ಲ ಇಳಿಸಿ ನಮ್ಮ ಅಣ್ಣಂಗ್ ಒಂದ್ ಥ್ಯಾಂಕ್ಸ್ ಹೇಳಿ ತಲೆ ಎತ್ತಿದ್ರೆ ಕೆಂಪಸ್ಸು. ಅಯ್ಯೋ ನನಗಂತೂ ಕನ್ಸೋ ಅನ್ನೋದೇ ಗೊತ್ತಾಗ್ಲಿಲ್ಲ. ಏನ್ ಗುರು ನನ್ ದೊಡ್ಡನ ತುಂಬಾ ದಿವಸ ಆಯ್ತು, ಇನ್ನು ನಾನು ಸಣ್ಣ ಹುಡುಗ ಇದ್ದಾಗ ಬಸ್ ಬರ್ತಿದ್ಯಲ್ಲ ಅನ್ನಿಸ್ತು. ನೋಡ್ತೀನಿ ಬಸ್ ಮೇಲೆ SLTB ಅಂತ ಬರ್ದಿದೆ. ಆಮೇಲೆ ಗೊತ್ತಾಯ್ತು ಇದು ಶ್ರೀಲಂಕಾ ಟ್ರಾನ್ಸ್ಪೋರ್ಟ್ ಬೋರ್ಡ್ ಬಸ್ ಅಂತ. ಒಂಥರ ನಮ್ಮೂರಲ್ಲಿ ಇದೀನೇನೋ ಅನ್ನಿಸ್ತು. ಇವಾಗ ಶ್ರೀಲಂಕಾದ ಬಗ್ಗೆ ಒಂದೊಂದೇ ವಿಷಯನ ಅರ್ಥ ಮಾಡ್ಕೊಳ್ಳೋಣ. ನಾನು ಎಲ್ಲೇ ಹೋದ್ರು ಓದ ಪುಟ ಬಂದ ಪುಟ ಅಂತ ಹೋಗ್ ಬರಲ್ಲ. ಹೆಂಗಪ್ಪ ಅಂದ್ರೆ ಒಂದು ಸಲ ಹೋಗಿರ್ಬೇಕು, ಎಲ್ಲ ಸುತ್ತಾಡ್ಕೊಂಡ್ ಬರ್ಬೇಕು, ಅದು ನನ್ನ ಕಾನ್ಸೆಪ್ಟ್. ಹಂಗಾಗಿ ಇಡೀ ಶ್ರೀಲಂಕಾ ಸುತ್ತ 2 ತಿಂಗಳು ಸುತ್ತಾಡಿದೀನಿ. ಗುರು ನಿಂಗ್ ಮಾಡಕ್ ಕೆಲ್ಸ ಇಲ್ವಾ, ನಿಂಗ್ ಹೇಳಕ್ ಕೇಳಕ್ ಯಾರು ಇಲ್ವಾ, ನಿನ್ ಮದ್ವೆ ಆಗಲ್ವಾ, ಮದ್ವೆ ಆಗಕ್ ಹೆಣ್ಣು ಯಾರು ಕೊಡಲ್ವಾ, ಜೀವನದಲ್ಲಿ ನಿನ್ ಗುರಿ ಏನೋ, ಹಿಂಗ್ ಮಾಡೋದ್ರಿಂದ ನಿಂಗೆ ಏನ್ ಸಿಗುತ್ತೆ, ನಿಮ್ಮ ಅಪ್ಪ ಸರಿಯಾಗಿ ದುಡ್ಡು ಮಾಡಿಟ್ಟಿರ್ಬೇಕು, ಮುಂದೊಂದ್ ದಿನ ನಿಂಗೆ ಗೊತ್ತಾಗುತ್ತೆ, ಎಲ್ಲ ಬಿಟ್ಟು ಹೊಟ್ಟೆ ಪಾಡಿಗೆ ಏನಾದ್ರು ಮಾಡಿ ಗುರು ನೀನ್ ನಿಜವಾಗ್ಲೂ ಎಷ್ಟೊಂದ್ ಜನರ ಕನ್ಸಿನ ಬದುಕನ್ನ ಬದುಕ್ತಾ ಇದೀಯ. ನಿನ್ ತರ ಬದುಕೋದು ಎಷ್ಟೊಂದ್ ಜನರ ಕನ್ಸ್ ಗೊತ್ತಾ, ನಾನ್ ನಿನ್ ಜೊತೆ ಬರ್ಲಾ, ಹಿಂಗೆಲ್ಲಾ ಯೋಚನೆ ಮಾಡೋ ಮನ್ಸುಗಳೆಲ್ಲಾರು ಕೂತಿರ್ತೀರಾ. ಇದಕ್ಕೆಲ್ಲ ನನ್ನ ಉತ್ತರ ಏನು ಅಂದ್ರೆ, ನಾನು ಏನ್ ಮಾಡ್ತಿದ್ದೀನಿ ಅದು ಎಷ್ಟೊಂದ್ ಜನರ ಕನ್ಸು. ಇಲ್ಲಿ ಎಷ್ಟು ಜನಕ್ಕೆ ಚಿಕ್ಕ ಮಕ್ಳಿದ್ದಾಗ ಕೇಳಿದ್ದೆಲ್ಲ ಸಿಕ್ಕಿದ್ಯೋ ಗೊತ್ತಿಲ್ಲ, ಆದ್ರೆ ನನ್ಗಂತೂ ನಾನು ಕೇಳದೆ ದೊಡ್ಡ ವಿಷಯ ಆಗಿತ್ತು. ಇವಾಗ IPL ಬಂದ್ರೆ ಎಲ್ರು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ RCB CSK ಇಂಟರ್ನ್ಯಾಷನಲ್ ಮ್ಯಾಚ್ ಬಂದ್ರೆ ಇಂಡಿಯಾ ಪಾಕಿಸ್ತಾನ ಅಂತೆಲ್ಲ ಕಿತ್ತಾಡೋದು ನಿಮ್ಗೆಲ್ಲ ಗೊತ್ತಿದೆ. ನಾನು ಅದೆಲ್ಲ ಮಾಡಲ್ಲ. ಯಾಕೆ ಗೊತ್ತಾ, ಯಾಕಂದ್ರೆ ನನಗೆ ಕ್ರಿಕೆಟ್ ಹೆಂಗ್ ಆಡೋದು ಅಂತಾನೆ ಗೊತ್ತಿಲ್ಲ. ಚಿಕ್ಕ ಹುಡುಗ ಇದ್ದಾಗಿಂದ ನಮ್ಮ ಅಪ್ಪ ಯಾವತ್ತೂ ನನಗೆ ಕ್ರಿಕೆಟ್ ಬ್ಯಾಟ್ ತಂದು ಕೊಟ್ಟಿಲ್ಲ. ನಾವು ಬರೀ ಬೇರೆಯವ್ರ ಬ್ಯಾಟು ಬಾಲ್ ಅಲ್ಲೇ ಆಟ ಆಡ್ತಿದ್ವಿ. ನಾವು ಚಿಕ್ಕ ಮಕ್ಳಿದ್ದಾಗ ನಮಗ್ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹೊಡಿಯೋದು ಕೂಡ ಒಂಥರ ಆಡಂಬರದ ವಿಷಯ ಆಗಿತ್ತು. ಹಿಂಗೆ ಚಿಕ್ಕ ಹುಡುಗ ಇದ್ದಾಗಿಂದ ಎಲ್ಲ ಆಸೆ ಕನಸುಗಳನ್ನೆಲ್ಲ ಬದಿಗಿಟ್ಟು ಬರೀ ಉಣ್ಣೋದು, ತಿನ್ನೋದು, ತಿರ್ಗೋದು, ಶಾಲೆಗೆ ಹೋಗೋದು ಇಷ್ಟೇ ಮಾಡ್ತಿದ್ದೆ. ಚಿಕ್ಕ ಹುಡುಗ ಇದ್ದಾಗಿಂದ ನಂಗೆ ಏನೇನೋ ಅನ್ಸಿದೆ. ದೊಡ್ಡವನಾದ್ಮೇಲೆ ಒಂದೊಂದೇ ಅವಕಾಶಗಳು ಬರ್ತಾ ಇದಾವೆ, ಅದನ್ನ ಸರಿಯಾಗಿ ಬಳಸ್ಕೊಂಡು ನಾನು ನನ್ನ ಈ ಪ್ರಯಾಣದ ಬದುಕನ್ನ ಶುರು ಮಾಡಿದೀನಿ. ಇಲ್ಲಿ ಎಷ್ಟೊಂದ್ ಜನರಿಗೆ ದುಡ್ಡಿಗೇನ್ ಕೊರತೆ ಇಲ್ಲ, ಆದ್ರೆ ನೀವೆಲ್ಲರೂ ಈ ತರದೊಂದು ಬದುಕನ್ನ ಯೋಚನೆ ಆದ್ರೂ ಮಾಡಬಹುದಾ ಅಂತ ನಿಮ್ಮಲ್ಲಿ ನೀವೇ ಪ್ರಶ್ನೆ ಕೇಳ್ಕೊಂಡ್ರೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಅಂದಾಗೆ ನಾನು ಶ್ರೀಲಂಕಾಗೆ ಬಂದ ತಕ್ಷಣ ನನ್ನ ಹತ್ರ ಇದ್ದು ಸ್ವಲ್ಪ ದುಡ್ಡನ್ನ ಶ್ರೀಲಂಕಾ ಲೆಗಿನ್ಸ್ ಕಂಪನಿ ಅವ್ರ ಹತ್ರ ಎಕ್ಸ್ಚೇಂಜ್ ಮಾಡ್ಕೊಂಡೆ. ಇದು ನಿಮಗೆ ಆಶ್ಚರ್ಯ ಅನಿಸಬಹುದು. ನಾನು ಶ್ರೀಲಂಕಾ ಟ್ರಿಪ್ಗೆ ಶ್ರೀಲಂಕಾ ದೇಶದ ಒಳಗ್ ಬಂದು ಸ್ಪಾನ್ಸರ್ಶಿಪ್ ನ ಹುಡುಕ್ತಾ ಇದ್ದೀನಿ. ನಾನು ಒಂದು ಗಿವ್ ಅವೇ ಮಾಡಿದ್ದೆ, ಅವಾಗ ಪರಿಮಳನ ಪರಿಚಯ ಆಗಿದ್ರು. ಸ್ವಲ್ಪ ದಿನದ ಹಿಂದಷ್ಟೇ ಶ್ರೀಲಂಕಾ ಹೋಗಿದ್ರು. ಅಲ್ಲಿ ಸುತ್ತಾಡೋಕೆ ಶ್ರೀಲಂಕಾ ಲೆಗಿನ್ಸ್ ಕಂಪನಿ ಅವ್ರ ಜೊತೆ ಒಂದು ಪ್ಯಾಕೇಜ್ ತಗೊಂಡಿದ್ರು. ಆ ಕಂಪನಿ ಓನರ್ ಕೂಡ ಅವ್ರ ಕಂಪನಿ ಪ್ರಮೋಷನ್ ಗೆ ಒಬ್ರು ಇನ್ಫ್ಲೂಯೆನ್ಸರ್ ನ ಹುಡುಕ್ತಾ ಇದಾರೆ ಅಂತ ಗೊತ್ತಾಗಿ ಪರಿಮಳಣ್ಣ ನನ್ನನ್ನು ಅವರಿಗೆ ಪರಿಚಯ ಮಾಡಿಸಿದ್ರು. ಇನ್ನು ಕಂಪನಿ ಓನರ್ ನನಗೆ ಸ್ಪಾನ್ಸರ್ ಮಾಡೋದಕ್ಕೆ ಒಪ್ಕೊಳ್ಳೋಕು ಮೊದಲು ನನಗೆ ಏನ್ ಹೇಳಿದ್ರು ಅಂದ್ರೆ, ನೋಡಪ್ಪ ನಿನಗೆ ಸ್ಪಾನ್ಸರ್ ಮಾಡ್ತಾ ಇರೋದು ನಿನ್ನಿಂದ ನನ್ಗೇನೋ ಸಿಗುತ್ತೆ ಅಂತಲ್ಲ. ನೀನು ಏರ್ಪೋರ್ಟ್ ಬೆಳಗಿನ ಜಾವ ಬಂದು ಅಲ್ಲಿಂದ ಕಾರ್ ತಗೊಂಡು ವಾಟರ್ ಫಾಲ್ ಅಬ್ಸರ್ವಿಂಗ್ ಮಾಡಿ ಮತ್ತೆ ಅಲ್ಲಿಂದ ಸೈಕಲ್ ತಗೊಂಡು ನಾನು ಮುಂದೆ ಬಂದು ನಿಂತಿದ್ಯಾ ಅಂದ್ರೆ ನಿನ್ನ ಹಸಿವು ನನಗೆ ಕಾಣ್ತಾ ಇದೆ. ಹಾಗಾಗಿ ನಾನು ಈ ಟ್ರಿಪ್ ನ ನಿನ್ಗೆ ಸ್ಪಾನ್ಸರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅವ್ರಿಗೆ ನನ್ನ ಹತ್ರ ತುಂಬಾ ಇಷ್ಟ ಆಗಿದ್ದ ವಿಷಯ ಏನು ಅಂದ್ರೆ, ನಾನು ಎಲ್ಲೇ ಹೋದ್ರು ಹಾಲಿನ ಜೊತೆ ಸಕ್ಕರೆ ಹೊಂದ್ಕೊಳ್ಳೋ ತರ ಹೊಂದ್ಕೊಂಡ್ಬಿಡ್ತೀನಿ. ಸರಿ ಜಾಸ್ತಿ ಕೊರಿತಾ ಇದೀನಲ್ವಾ, ಬರ್ರಿ ಮುಂದೆ ಹೋಗೋಣ. ಮೊದಲಿಗೆ ಶ್ರೀಲಂಕಾದಲ್ಲಿ ಸಿಗೋ ಊಟದ ಬಗ್ಗೆ ಮಾತಾಡೋಣ. ಇಲ್ಲಿ ಸಿಗೋ ಊಟ ಒಂಥರ ಕನಸುಗಾರ ಪಿಕ್ಚರ್ ಅಲ್ಲಿ ಬರೋ ಮಂಚ ಇದ್ದಂಗೆ. ಇಂಡಿಯನ್ ಊಟದ ತರನೇ, ಆದ್ರೂ ಇಂಡಿಯನ್ ಊಟ ಅಲ್ಲ. ಇವರು ಇಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನ್ ತಿಂತಾರೆ ಅಂತ ನೋಡೋಣ. ನೀವೇನಾದ್ರೂ ಬೆಳಗ್ಗೆ 8 ಗಂಟೆ ಒಳಗೆ ಗಾಡಿ ತಕೊಂಡು ಸುತ್ತೋದಕ್ಕೆ ಅಂತ ಹೋದ್ರೆ ದಾರಿಯುದ್ದಕ್ಕೂ ನಿಮ್ಗೆ ಅಲ್ಲಲ್ಲಿ ಕರಿಬೇವಿನ ಸೊಪ್ಪಲ್ಲಿ ಮಾಡಿರೋ ಈ ಜ್ಯೂಸ್ ಇಟ್ಟಿರ್ತಾರೆ. ಇದನ್ನ ಇಲ್ಲಿ ಕೊಲಕಂಡ ಅಂತ ಕರೀತಾರೆ. ಇದನ್ನ ಬೆಳಗ್ಗೆನೆ ಕುಡಿಯೋದ್ರಿಂದ ನಿಮ್ ದೇಹಕ್ಕೆ ಬೇಕಾದಂತ ವಿಟಮಿನ್ ಮತ್ತೆ ಕ್ಯಾಲ್ಸಿಯಂ ಸಿಗುತ್ತೆ. ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರ ಆಗುತ್ತೆ. ಇದ್ರ ಬೆಲೆ 20 ರಿಂದ 50 ರೂಪಾಯಿ ಒಳಗಿರುತ್ತೆ, ಡಿಪೆಂಡ್ ಅಪಾನ್ ಏರಿಯಾ. ಮೊದಲನೇ ಸಲ ಸ್ವಲ್ಪ ಕಷ್ಟ ಅನ್ಸುತ್ತೆ ಇದನ್ನ ಕುಡಿಯೋವಾಗ, ಆಮೇಲೆ ಅಡ್ಜಸ್ಟ್ ಆಗಿ ಹೋಗ್ಬಿಡುತ್ತೆ. ಇನ್ನು ಶ್ರೀಲಂಕಾದಲ್ಲಿ ಕೇಕ್ ತುಂಬಾ ಫೇಮಸ್. ಕೇಕ್ ಅಂದ್ರೆ ಹೋಮ್ ಮೇಡ್ ಕೇಕ್. ಎಲ್ರು ಅವ್ರ ಮನೆಯಲ್ಲೇ ಕೇಕ್ ಗಳನ್ನ ಮಾಡ್ತಾರೆ. ನೀವೇನಾದ್ರೂ ವೆಜ್, ನಾನ್ ವೆಜ್ ತಿನ್ನಲ್ಲ, ನನಗೆ ವೆಜ್ ಹೋಟ್ಲೇ ಬೇಕು ಅಂದ್ರೆ ನಿಮಗೆ ಸ್ವಲ್ಪ ಊಟ ದುಬಾರಿ ಅನ್ಸ್ಬೋದು. ನಾನು ದುಬಾರಿ ಅಂತ ಯಾರಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರ್ಯಾರೆಲ್ಲ ರೇಷನ್ ಅಕ್ಕಿ ಅನ್ನ ತಿಂತಾ ಇದ್ರೋ ಅವ್ರಿಗೆ ಇಲ್ಲಿ ದುಬಾರಿ ಅನ್ಸುತ್ತೆ. ಯಾರ್ಯಾರೆಲ್ಲ ಅಂಗಡಿ ಅಕ್ಕಿ ಅನ್ನ ತಿಂತಿರೋ ಅವ್ರಿಗೆ ಇಲ್ಲಿ ಯಾವ್ದು ದುಬಾರಿ ಅನ್ಸಲ್ಲ. ಇರ್ಲಿ, ಅಕ್ಕಿ ಅಂದಾಗ ನೆನಪಾಯ್ತು ನೋಡಿ, ಶ್ರೀಲಂಕಾದಲ್ಲಿ ರೈಸ್ ಅಂಡ್ ಕರ್ರಿ ತುಂಬಾ ಫೇಮಸ್. ಅವ್ರಿಗೆ ಖುಷಿ ಆದ್ರೂ ರೈಸ್ ಅಂಡ್ ಕರ್ರಿ, ದುಃಖ ಆದ್ರೂ ರೈಸ್ ಅಂಡ್ ಕರ್ರಿ, ಮನೆಗೆ ಯಾರಾದ್ರೂ ನೆಂಟರು ಬಂದ್ರು ರೈಸ್ ಅಂಡ್ ಕರ್ರಿ, ಪಾರ್ಟಿ ಮಾಡಿದ್ರು ರೈಸ್ ಅಂಡ್ ಕರ್ರಿ, ಪಾರ್ಟಿ ಮುಗಿದ್ಮೇಲೂ ರೈಸ್ ಅಂಡ್ ಕರ್ರಿ. ಹಿಂಗೆ ರೈಸ್ ಅಂಡ್ ಕರ್ರಿ ಅವರ ಜೀವನದ ಅವಿಭಾಜ್ಯ ಅಂಗಾಗಿ ಹೋಗ್ಬಿಟ್ಟಿದೆ. ಇದ್ರ ಜೊತೆಗೆ ಪೋಲ್ ಸಂಬಲ್ ತಿಂತಾರೆ. ಪೋಲ್ ಸಂಬಲ್ ಅಂದ್ರೆ ಏನ್ ಗೊತ್ತಾ, ಕೊಬ್ಬರಿ ಚಟ್ನಿ ನೀರ್ ಹಾಕಿರಲ್ಲ ಅಷ್ಟೇ. ಇನ್ನು ತೆಂಗಿನಕಾಯಿ ರೊಟ್ಟಿ, ಪರೋಟ, ಕುತ್ತು ರೊಟ್ಟಿ, ಆಪಂ, ಸಮೋಸ, ವಡೆ ಇದೆಲ್ಲ ಸಿಗುತ್ತೆ. ಸಾಯಂಕಾಲ ಆದ್ರೆ ಸಾಕು, ನಾನಂತೂ ಆಪಂ ಮಿಲ್ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೆ. ಯಾಕಂತಂದ್ರೆ ಆಪಂ ಜೊತೆ ಮೊಟ್ಟೆ ಹಾಕೊಟ್ರೆ ಅದು ಮೊಟ್ಟೆ ಆಪಂ ಆಗುತ್ತೆ. ಅದನ್ನ ತಿಂದ್ರೆ ನನಗೆ ಮೊಟ್ಟೆಯಲ್ಲಿರೋ ಪ್ರೋಟೀನ್, ದೋಸೆ ಹಿಟ್ಟಲ್ಲಿರೋ ಕಾರ್ಬೋಹೈಡ್ರೇಟ್ ಎರಡೂ ಸಿಗುತ್ತೆ. ಇದರಿಂದ ನನಗೆ ಸ್ವಲ್ಪ ಶಕ್ತಿ ಜಾಸ್ತಿ ಬರುತ್ತೆ. ಕೆಲವೊಂದ್ಸಲ ಈ ಆಪಂನ 8 ಹೊತ್ತು ತಿಂತಾ ಇದ್ದೆ. ಚೆನ್ನಾಗಿರುತ್ತೆ ತಿನ್ನೋಕೆ. ಅದ್ರ ಜೊತೆ ಇಲ್ಲಿ ಇಡಿಯಪ್ಪ ಕೂಡ ಸಿಗುತ್ತೆ. ಅಲ್ಲಲ್ಲಿ ಎಲ್ಲೋ ಒಂದೊಂದ್ ಕಡೆ ದೋಸೆ ಸಿಗುತ್ತೆ. ತಮಿಳ್ ಜನ ಇರೋ ಕಡೆ ಹೋದ್ರೆ ಉದ್ದಿನೊಡೆ, ದೋಸೆ, ಅನ್ನ ಸಾಂಬಾರ್ ಎಲ್ಲ ಸಿಗುತ್ತೆ. ನೀವು ಅದಕ್ಕೆಲ್ಲ ಜಾಫ್ನಾ ಕಡೆ ಹೋಗ್ಬೇಕು. ಹೇಳದ್ ಮರ್ತಿದ್ದೆ, ಬಿರಿಯಾನಿ ಸಿಗುತ್ತೆ ಗುರು. ಬಿರಿಯಾನಿ ಅಂದ್ರೆ ಹೆಂಗ್ ಗೊತ್ತಾ, ಬಿರಿಯಾನಿ ತರ
ಆದ್ರೆ ಬಿರಿಯಾನಿ ಅಲ್ಲ, ಅದ್ರೊಳಗೆ ಮಸಾಲೆ ಇರಲ್ಲ, ಏನೂ ಇರಲ್ಲ, ಆದ್ರೂ ತಿನ್ಬೋದು. ಅಲ್ಲ ಗುರು, ಅದಿಲ್ಲ ಇದಿಲ್ಲ ಅಂತೀಯ, ಆದ್ರೂ ತಿನ್ಬೋದು ಅಂತೀಯ ಅನ್ನೋ ಯೋಚನೆ ನಿಮ್ ತಲೆನಲ್ಲಿ ಓಡ್ತಾ ಇದ್ರೆ, ನಾನು ವಿಯೆಟ್ನಾಂ ಹೋಗಿದ್ದೆ ಅಲ್ವಾ, ಅಲ್ಲಿ ನನಗೆ ಏನ್ ಕೊಟ್ಟರು ತಿನ್ನಕ್ ಆಗ್ತಿರ್ಲಿಲ್ಲ. ಹಂಗಾಗಿ ಕಂಪ್ಯಾರಿಟಿವ್ಲಿ ಇಲ್ಲಿ ತಿನ್ಬೋದು ಅಂತ ಹೇಳ್ತಾ ಇದ್ದೀನಿ. ಉಂಡುದ್ ಸಾಕು, ಮುಂದೆ ಹೋಗುವಂತ ಯಾರ ಮೂಲೆಯಲ್ಲಿ ಕೂಗ್ತಾವ್ರು ನೋಡಿ, ತಾಡಿ ಗುರು ರೇಟ್ ಹೇಳಿ ಹೋಗ್ತೀನಿ. ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಅಷ್ಟೇನ್ ರೇಟ್ ಜಾಸ್ತಿ ಇರಲ್ಲ. ಬಡವ್ರ ಮನೆ ಮಕ್ಕಳು ಆರಾಮಾಗಿ ಬದುಕಬಹುದು. ಒಂದ್ ದಿವಸಕ್ಕೆ 300 ರೂಪಾಯಿ ಊಟಕ್ಕೆ ಖರ್ಚಾಗ್ಬೋದು. ಶ್ರೀಲಂಕಾದಲ್ಲಿ ಒಳ್ಳೆ ಜನ ಇದಾರೆ, ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಟ್ಟೆ ಅಲ್ವಾ, ಅದೆಲ್ಲ ಸರಿನೇ. ಆದ್ರೆ ಇಲ್ಲಿರೋ ನಾಯಿ ಬಗ್ಗೆ ನಾನು ನಿಮ್ಗೆ ಹೇಳಲೇ ಇಲ್ಲ. ಶ್ರೀಲಂಕಾದಲ್ಲಿ ಸರಿಸುಮಾರು 25 ಲಕ್ಷ ನಾಯಿ ಇದಾವೆ. ನಾನು ಕೊಲಂಬೋದಲ್ಲಿ ಹಾಸ್ಟೆಲ್ ಖಾಲಿ ಮಾಡ್ಕೊಂಡು ಕೆಳಗೆ ಹೋಗ್ಬೇಕಾದ್ರೆ ಕೆಳಗಡೆ ಸ್ಟೇರ್ ಕೇಸ್ ಅಲ್ಲಿ ಇದ್ದಂತ ಒಂದು ನಾಯಿ ಬಂದು ನನಗೆ ಕಚ್ಬಿಡ್ತು. ನಾನು ಸೋಂಬೇರಿನೇ, ಆದ್ರೆ ಕೆಲವೊಂದು ವಿಚಾರದಲ್ಲಿ ತುಂಬಾ ಹುಷಾರಾಗಿರ್ತೀನಿ. ನಾಯಿ ಕಡ್ದಿದ ತಕ್ಷಣ ನಾನು ಮಾಡಿದ ಮೊದಲನೇ ಕೆಲಸ ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದು. ಕೊಲಂಬೋದಲ್ಲಿ ಒಂದು ದೊಡ್ಡ ಸರ್ಕಾರಿ ಆಸ್ಪತ್ರೆ ಇದೆ. ಅಲ್ಲಿ ರೇಬಿಸ್ಗೆ ಅಂತಾನೆ ಒಂದು ಸಪರೇಟ್ ಸೆಕ್ಷನ್ ಇದೆ. ಅಲ್ಲಿದ್ದ ಡಾಕ್ಟರ್ ಸ್ವಲ್ಪ ಹೊತ್ತು ನನ್ನನ್ನ ಕಾಯಿಸಿ ನಂತರ ನನಗೆ ಮೊದಲನೇ ವ್ಯಾಕ್ಸಿನ್ ಹಾಕಿ ಹೇಳಿದ್ರು, ಮಿಕ್ಕಿದ ಎಲ್ಲಾ ವ್ಯಾಕ್ಸಿನ್ ಟೈಮ್ ಸರಿಗೆ ಹಾಕಿಸ್ಕೋಬೇಕು ಅಂತ. ನಾನು ಚಿಕ್ಕ ಹುಡುಗ ಇದ್ದಾಗ ನನಗೆ ಸೊಳ್ಳೆ ಕಚ್ಚಿದ್ರೆ ಗಾಯ ಆಗ್ತಿತ್ತು, ಆದ್ರೆ ದೊಡ್ಡವನಾಗ್ತಾ ಆಗ್ತಾ ಇದೆಲ್ಲ ಆಗ್ತಾ ಇರ್ಲಿಲ್ಲ. ಆದ್ರೆ ವ್ಯಾಕ್ಸಿನ್ ಹಾಕಿಸ್ಕೊಂಡ ನಂತರ ಚಿಕ್ಕ ಸೊಳ್ಳೆ ಕಡಿದ್ರು ನಂಗೆ ದೊಡ್ಡ ದೊಡ್ಡ ಗಾಯ ಆಗ್ತಾ ಇತ್ತು. ಈ ಗಾಯಗಳೆಲ್ಲ ಹೆಚ್ಚು ಕಡಿಮೆ 1 ತಿಂಗಳಿದ್ವು. ನಾನು ಪ್ರತಿ 2 ದಿನಕ್ಕೊಂದ್ಸಲ ಆಸ್ಪತ್ರೆಗೆ ಹೋಗೋದು, ಔಷಧಿ ಹಚ್ಚಿಸ್ಕೊಳ್ಳೋದು, ಬರೋದು, ಇದನ್ನೇ ಮಾಡ್ತಿದ್ದೆ. ಕೆಲವೊಂದ್ಸಲ ಸಖತ್ ನೋವು ಬರ್ತಾ ಇದ್ವು, ಆದ್ರೂ ತಡ್ಕೊಂಡು ಸೈಕ್ಲಿಂಗ್ ಎಲ್ಲ ಮಾಡ್ತಿದ್ದೆ. ಶ್ರೀಲಂಕಾ ಪ್ರವಾಸೋದ್ಯಮದ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿದೆ. ಇಲ್ಲಿರೋ ಸರ್ಕಾರಕ್ಕೆ ಅರ್ಥ ಆಗಿದೆ, ನಾವಿಲ್ಲಿ ಬರುವಂತ ಟೂರಿಸ್ಟ್ ಗಳನ್ನ ಸರಿಯಾಗಿ ನೋಡ್ಕೊಂಡ್ರೆ ಮಾತ್ರ ನಮ್ ಟೂರಿಸಂ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ ಅಂತ. ಹಂಗಾಗಿ ಇಲ್ಲಿ ಯಾರೇ ವಿದೇಶಿ ವ್ಯಕ್ತಿಗಳ ಆಸ್ಪತ್ರೆಗೆ ಬಂದ್ರೆ ಅವರಿಗೆ ಪ್ರಥಮ ಆದ್ಯತೆಯಲ್ಲಿ ಚಿಕಿತ್ಸೆ ಕೊಡ್ತಾರೆ. ಆಮೇಲೆ 1 ರೂಪಾಯಿ ಲಂಚ ಕೇಳಲ್ಲ. ಈ ದೇಶದ ನಾಗರಿಕರಿಗೆ ಇಲ್ಲಿ ಆಸ್ಪತ್ರೆ ಸಂಪೂರ್ಣವಾಗಿ ಫ್ರೀ ಇರುತ್ತೆ. ಇನ್ನು ಶ್ರೀಲಂಕಾದಲ್ಲಿ ನನಗೆ ಕಾಡಿದಂತಹ ಅತಿ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ನಂದು ಗೋಪ್ರೋ ಕ್ಯಾಮೆರಾ ಕೆಟ್ಟೋಗಿದ್ದು. ಏನಾಯ್ತು ಅಂದ್ರೆ, ನಾನು ಮೊದಲನೇ ದಿನ ಅಬ್ಸರ್ವಿಂಗ್ ಮಾಡಕ್ ಹೋಗಿದ್ದೆ ಅಲ್ವಾ, ಅವತ್ತು ಅಲ್ಲಿ ಬರೋ ನೀರಿನ ಫೋರ್ಸ್ಗೆ ನನ್ನ ಕ್ಯಾಮ್ರಾದಲ್ಲಿರೋ ಮೈಕ್ ಎಲ್ಲ ಗಾನ ಭಜನ ಹೋಗ್ಬಿಟ್ಟಿತ್ತು. ಸ್ವಲ್ಪನೂ ವರ್ಕೇ ಆಗ್ತಿರ್ಲಿಲ್ಲ. ಅಕಸ್ಮಾತ್ ಏನಾದ್ರೂ ನಾನು ಅದನ್ನೇ ಕಂಟಿನ್ಯೂ ಆಗಿ ಬಳಕೆ ಮಾಡಿದ್ರೆ ನಾನು ಫುಲ್ ವಿಡಿಯೋಸ್ ನ ಬರೀ ವಾಯ್ಸ್ ಓವರ್ ಮಾಡ್ಬೇಕಿತ್ತು. ಅಲ್ಲಿ ಎಕ್ಸ್ಟ್ರಾ ಮೈಕ್ ತಗೊಳಕ್ಕೂ ಆಗ್ತಿಲ್ಲ, ಹೊಸ ಕ್ಯಾಮ್ರಾ ತಗೊಳಕ್ಕೂ ದುಡ್ಡಿಲ್ಲ. ಯಪ್ಪ ಹೋಗ್ಲಿ, ಕ್ಯಾಮ್ರಾ ರಿಪೇರಿ ಮಾಡ್ಸೋಣ ಅಂದ್ರೆ ಅಲ್ಲಿ ಯಾವ್ದು ಶಾಪ್ ಇಲ್ಲ. ಸಖತ್ತು ತಲೆ ಕೆಟ್ಟಿತ್ತು ನಂಗೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆ ಟೈಮಲ್ಲಿ ನನಗೆ ನೆನಪಾಗಿದ್ದು, ಅವ್ರಿಗೆ ಮೆಸೇಜ್ ಮಾಡಿ ಹೇಳ್ದೆ, ಅಣ್ಣ ನನಗೆ ಹಿಂಗ್ ಆಗ್ಬಿಟ್ಟಿದೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಫುಲ್ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಅಂತ. ಹೌದಾ, ಹೊಸ ಕ್ಯಾಮ್ರಾ ಎಷ್ಟಾಗ್ಬೋದು ಅಂತ ಕೇಳಿದ್ರು. ನಾನು 45,000 ಆಗ್ಬೋದು ಅಂತ ಹೇಳಿದೆ. ಇಮ್ಮಿಡಿಯೇಟ್ ಆಗಿ 45,000 ದುಡ್ಡು ಹಾಕಿದ್ರು ಗುರು. ನಾನು ಆಮೇಲೆ ಕ್ಯಾಮ್ರಾ ಹುಡ್ಕೊಂಡು ಹೊರಟೆ. ಕೊಲಂಬೋದಲ್ಲೆಲ್ಲೂ ಕ್ಯಾಮ್ರಾನೇ ಇಲ್ಲ. ನಾನು ಆ ಕ್ಯಾಮ್ರಾ ತರೋದಕ್ಕೆ ಕ್ಯಾಂಡಿಗೆ ಹೋಗ್ಬೇಕಾಯ್ತು. ನಿಜ, ಇದನ್ನೆಲ್ಲ ನೋಡ್ಬಿಟ್ಟು ಶ್ರೀಲಂಕೆಯಲ್ಲಿಗೆನ್ಸ್ ಫುಲ್ ಶಾಕ್. ಬಂದ ತಕ್ಷಣ ನಾಯಿ ಕಡ್ದಿದೆ, ನನ್ನ ಕೈಲಿ ದುಡ್ಡಿಲ್ಲ, ಕ್ಯಾಮ್ರಾ ಹಾಳಾಗೋಗಿದೆ. ಅವ್ರು ಕೇಳ್ತಾ ಇದ್ರು, ಗುರು ಹೆಂಗಿದೆಲ್ಲ ಮ್ಯಾನೇಜ್ ಮಾಡ್ತೀಯ, ಅಷ್ಟೊಂದು ಧೈರ್ಯ ಎಲ್ಲಿಂದ ಬರುತ್ತೆ ನಿಂಗೆ ಅಂತ. ನೋಡಿ, ನನಗೆ ಬೇರೆ ಏನೋ ಆಪ್ಷನ್ಸೇ ಇರ್ಲಿಲ್ಲ. ಪ್ರತಿ ಸಲ ಏನಾದ್ರೂ ಸಮಸ್ಯೆ ಬಂದ್ರೆ ಅಯ್ಯೋ ಯಾಕಪ್ಪ ಹಿಂಗಾಯ್ತು ಅಂತ ಯೋಚನೆ ಮಾಡೋದ್ ಬಿಟ್ಟು ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ತೀನಿ. ಹಂಗಾಗಿನೇ ನಾನು ಲಾಸ್ಟ್ ಟೈಮ್ ಬೆಂಗಳೂರು ಟು ಸಿಂಗಾಪುರ್ ಟ್ರಿಪ್ ಮಾಡುವಾಗ ನಾನು ಸೈಕಲ್ ಟೈರ್ಸ್ ನ ವಿಯೆಟ್ನಾಂ ಅಲ್ಲೇ ಚೇಂಜ್ ಮಾಡಿಸ್ಬೇಕಿತ್ತು. ಅಲ್ಲಿ ಚೇಂಜ್ ಮಾಡ್ಸಕ್ ನನ್ನ ಹತ್ರ ಬಜೆಟ್ ಇರಲಿಲ್ಲ. ಅದಂಗಾಗ್ಲಿ ಮಾದಪ್ಪನ ಜಾತ್ರೆ ಅಂತ ನಾನು ಹೊಡ್ಕೊಂಡು ಹೊಂಟಿದ್ದೆ. ಮಲೇಷ್ಯಾಗ ಹೋದ್ಮೇಲೆ ನನ್ನ ಟೈರ್ ಎಲ್ಲ ಬರ್ಸ್ಟ್ ಆಗೋಗಿತ್ತು. ಆಮೇಲೆ ಮಲೇಷ್ಯಾದಲ್ಲಿ ಪವನ್ ಅಣ್ಣ ಸ್ಪಾನ್ಸರ್ ಮಾಡೋದಕ್ಕೆ ಹೊಸ ಟೈರ್ ಹಾಕೊಂಡು ಸಿಂಗಾಪುರ್ ವರ್ಗೂ ಹೋದೆ. ಸಾಮಾನ್ಯವಾಗಿ ನಾನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ, ನುಗ್ತಾ ಇರೋದೆ, ಹೊಡಿತಾ ಇರೋದೆ. ಬರ್ರಿ ಇವಾಗ ಸ್ವಲ್ಪ ಪ್ಲೇಸ್ ಗಳನ್ನ ನೋಡ್ಕೊಂಡ್ ಬರೋಣ. ಇವಾಗ ನಾವು ಶ್ರೀಲಂಕಾದ ಪಶ್ಚಿಮ ಕರಾವಳಿಯಲ್ಲಿ ಹೋಗ್ತಾ ಇದೀವಿ. ಇದ್ರ ಹೆಸರು ಮಾಧು ರಿವರ್ ಸಫಾರಿ. ಇಲ್ಲಿ ನಮ್ಮನ್ನ ಬೋಟ್ ಮುಖಾಂತರ 64 ಚಿಕ್ಕ ಚಿಕ್ಕ ದ್ವೀಪಗಳಿಗೆ ಕರ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ಕೆಲವೊಂದು ದ್ವೀಪ ಹಂಗೆ ಖಾಲಿ ಇದಾವೆ, ಇನ್ನು ಕೆಲವೊಂದು ದ್ವೀಪದಲ್ಲಿ ಜನವಸತಿ ಇದೆ. ಮಾಧು ನದಿ ಸಮುದ್ರಕ್ಕೆ ಸೇರೋ ಮೊದಲು ಒಂದು ಸರೋವರವನ್ನ ಸೃಷ್ಟಿ ಮಾಡುತ್ತೆ. ಆ ಸರೋವರದ ಒಳಗಡೆ ಈ 64 ದ್ವೀಪಗಳು ಸೃಷ್ಟಿಯಾಗಿದೆ. ಇಲ್ಲಿ ನಾವು ಮುಖ್ಯವಾಗಿ ಚಕ್ಕೆಯನ್ನ ಹೆಂಗ್ ತಯಾರು ಮಾಡ್ತಾರೆ ಅಂತ ನೋಡಬಹುದು. ಪುರಾತನ ಕಾಲದಿಂದನೂ ಶ್ರೀಲಂಕಾದಲ್ಲಿ ತಯಾರು ಮಾಡುವಂತ ಚಕ್ಕೆ ತುಂಬಾ ಬೇಡಿಕೆ ಇದೆ. ಇಲ್ಲಿ ಒಂದು ಚಿಕ್ಕ ದ್ವೀಪದ ಮೇಲೆ ಆಂಜನೇಯನ ದೇವಸ್ಥಾನ ಕೂಡ ಇದೆ. ಅದ್ರ ಹೊರತಾಗಿ ಬೌದ್ಧ ಮಂದಿರಗಳಿದಾವೆ. ನೀವೇನಾದ್ರೂ ಸ್ವಲ್ಪ ಖರ್ಚು ಮಾಡೋ ಮನ್ಸೋರಾದ್ರೆ ಇಲ್ಲಿ ಫಿಶ್ ಮಸಾಜ್ ಕೂಡ ಇದೆ. ನಿಮ್ ಕಾಲ್ಗಳಿಗೆಲ್ಲ ಫಿಶ್ ಗಳ ಹತ್ರ ಮಸಾಜ್ ಮಾಡಿಸ್ಕೋಬಹುದು. ಇನ್ನು ನೀವೆಲ್ಲ ಪ್ರಕೃತಿಯ ಸಮತೋಲನ ಕಾಪಾಡಬೇಕು ಅಂದ್ರೆ ಇರುವೆಯಿಂದ ಹಿಡಿದು ಆನೆವರೆಗೂ ಭೂಮಿ ಮೇಲಿರೋ ಎಲ್ಲಾ ಪ್ರಾಣಿಗಳನ್ನು ಕಾಪಾಡಬೇಕು. ಶ್ರೀಲಂಕಾದಲ್ಲಿ ವರ್ಷಕ್ಕೊಂದ್ಸಲ ಸಮುದ್ರದೊಳಗಿರೋ ಆಮೆಗಳು ದಡಕ್ ಬಂದು ಮೊಟ್ಟೆ ಇಡ್ತವೆ. ಇಲ್ಲಿರೋ NGOಗಳು, ಇಲ್ಲಿರೋ ಸರ್ಕಾರ ಮೊಟ್ಟೆಗಳನ್ನೆಲ್ಲ ಸಂರಕ್ಷಣೆ ಮಾಡಿ ಮರಿ ಮಾಡಿ ಮತ್ತೆ ಸಮುದ್ರಕ್ಕೆ ಬಿಡ್ತಾರೆ. ಇದನ್ನೆಲ್ಲ ನಾವಿಲ್ಲಿ ಕಣ್ ತುಂಬ್ಕೋಬಹುದು. ಈ ಪಶ್ಚಿಮ ಕರಾವಳಿಯಲ್ಲಿರೋ ಬೀಚ್ಗಳು ಹೆಂಗಿದಾವೆ ಅಂದ್ರೆ, ಭಾರತದಲ್ಲಿರೋ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಎಲ್ಲಾ ಬೀಚ್ಗಳು ತುಂಬಾ ಸ್ವಚ್ಛವಾಗಿರ್ತವೆ, ಶುಭ್ರವಾಗಿರ್ತವೆ, ಸೀನಿಕ್ ಬ್ಯೂಟಿ ಸಖತ್ತಾಗಿರುತ್ತೆ. ಇದು ಗಾಲ್ಲೆಕೋಟೆ, ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಇದು ಸೇರ್ಕೊಳ್ಳುತ್ತೆ. 1588ರಲ್ಲಿ ಇದನ್ನ ಪೋರ್ಚುಗೀಸರು ಕಟ್ತಾರೆ. ನಂತರ 17ನೇ ಶತಮಾನದಲ್ಲಿ ಡಚ್ಚರು ಇದನ್ನ ಅಭಿವೃದ್ಧಿ ಪಡಿಸ್ತಾರೆ. ಹಂಗಾಗಿ ಇದಕ್ಕೆ ಡಚ್ ಕೋಟೆ ಅಂತ ಹೆಸರು ಬಂದಿದೆ. ಇಲ್ಲಿ 1ನೇ ಶತಮಾನದಿಂದಲೂ ಬಿಸ್ನೆಸ್ಗೆ ಅಂತಾನೆ ಈ ಜಾಗ ಸಖತ್ ಫೇಮಸ್ ಆಗಿದೆ. ಇಲ್ಲಿ ಮುತ್ತು, ರತ್ನ, ವಜ್ರ, ವೈಡೂರ್ಯ, ಸಾಂಬಾರು ಪದಾರ್ಥ, ಮಸಾಲೆ ಪದಾರ್ಥ ಎಲ್ಲಾನು ಮಾರಾಟ ಮಾಡ್ತಿದ್ರು. ಮೊದಲು ಇಲ್ಲೊಂದು ಬಂದರು ಇತ್ತು. ಆ ಬಂದರಿನ ಸಹಾಯದಿಂದ ಚೀನಾ ಪಾಶ್ಚಿಮಾತ್ಯ ದೇಶಗಳ ಜೊತೆ ವ್ಯವಹಾರ ಮಾಡ್ತಾ ಇತ್ತು.
ಶ್ರೀಲಂಕಾದಲ್ಲಿ ಅಡ್ವೆಂಚರ್ ಆಕ್ಟಿವಿಟಿಗಳಿಗೆ ಕೊರತೆನೇ ಇಲ್ಲ ಅನ್ಕೊಳ್ಳಿ. ಇದೊಂದು ದ್ವೀಪ ರಾಷ್ಟ್ರ ಆಗಿರೋದ್ರಿಂದ ವಾಟರ್ ಆಕ್ಟಿವಿಟೀಸ್ ಅಂತೂ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನೀವು ಟ್ರೆಕ್ಕಿಂಗ್ ಮಾಡಬಹುದು, ಗುಹೆಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬಹುದು. ನಾನು ಶ್ರೀಲಂಕಾಕ್ಕೆ ಬಂದ ಮೊದಲನೇ ದಿನನೇ ಒಂದು ವಾಟರ್ ಫಾಲ್ ಅಬ್ಸೈಲಿಂಗ್ ಮಾಡಿದ್ದೆ. ಕೊಲಂಬೋದಿಂದ 70 ಕಿಲೋಮೀಟರ್ ದೂರದಲ್ಲಿರುವಂತಹ ರಿಕ್ಕಿಯಲ್ಲ ಅನ್ನೋ ಒಂದು ಜಲಪಾತದಲ್ಲಿ ನಾನು ಅಬ್ಸೈಲಿಂಗ್ ಮಾಡಿದೆ. 390 ಅಡಿ ಎತ್ತರ ಇರುವಂತಹ ಈ ಜಲಪಾತ ಯಾವಾಗ್ಲೂ ಸಣ್ಣಕ್ಕೆ ಹರಿತಾ ಇರುತ್ತೆ. ನಾನು ಹೋಗಿದ್ದ ದಿನ ಏನಾಯ್ತು ಅಂದ್ರೆ ಬೆಳಗ್ಗೆಯಿಂದ ಸಣ್ಣಕ್ಕೆ ಹರಿತಾ ಇತ್ತಾ, ಸಂಜೆ ಸ್ವಲ್ಪ ಜೋರಾಗಿ ಮಳೆ ಬಂತು. ನಾನೇ ಕೊನೆಯವನಾಗಿದ್ದೆ, ಹಂಗಾಗಿ ಬೋರ್ ಗರಿಯೋದಕ್ಕೆ ಶುರುವಾಗೋಯ್ತು. ಯಾವ ಲೆವೆಲ್ಗೆ ಅಂದ್ರೆ ನನ್ನ ಕ್ಯಾಮ್ರಾದಲ್ಲಿರೋ ಮೈಕೆಲ್ಲ ಹಾಳಾಗೋಗಿದೆ. ಆದ್ರೂ ಏನ್ ಹೇಳಿ, ಜೀವನದಲ್ಲಿ ಈ ತರದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ನೀವು. ನಿಜವಾಗ್ಲೂ ಮೈಯೆಲ್ಲ ರೋಮಾಂಚನ ಆಗುತ್ತೆ. ನಾನು ಶ್ರೀಲಂಕಾದಲ್ಲಿ ಮಾಡಿದ ಮತ್ತೊಂದು ಅಡ್ವೆಂಚರ್ ಆಕ್ಟಿವಿಟಿ ಏನು ಅಂದ್ರೆ ಅದು ವೇಲ್ ವಾಚಿಂಗ್. ದಕ್ಷಿಣ ಶ್ರೀಲಂಕಾದಲ್ಲಿ ಮಿರಿಸಾ ಅನ್ನುವಂತ ಒಂದು ಜಾಗ ಇದೆ. ಅಲ್ಲಿ ಸಮುದ್ರ ತುಂಬಾ ಆಳವಾಗಿದೆ, ಹಾಗಾಗಿ ಇಲ್ಲಿ ತಿಮಿಂಗಲ್ಗಳು ವಾಸ ಮಾಡ್ತವೆ. ಈ ತಿಮಿಂಗಲ್ಗಳು ನೋಡೋದೇ ಒಂದು ಹಬ್ಬ. ಸಮುದ್ರದ ತಟದಿಂದ ಒಂದು $50 ಕೊಟ್ರೆ ನಿಮ್ಮನ್ನ ಸಮುದ್ರದ ಒಳಗೆ ಕರ್ಕೊಂಡು ಹೋಗ್ತಾರೆ. ನಾವಲ್ಲಿ ತಿಮಿಂಗಲ್ಗಳನ್ನ ನೋಡಬಹುದು, ಡಾಲ್ಫಿನ್ ಗಳನ್ನ ನೋಡಬಹುದು. ಮುಂದಿನ ಅಡ್ವೆಂಚರ್ ಆಕ್ಟಿವಿಟಿ ನೋಡೋದಾದ್ರೆ ಅದು ಸರ್ಫಿಂಗ್. ಪ್ರಪಂಚದಲ್ಲಿ ಸುಮಾರು 8,000 ಆಟ ಇದಾವೆ. ಇದರಲ್ಲಿ ಕಬಡ್ಡಿ, ಖೋಖೋ, ಚಿನ್ನಿ ದಾಂಡು ಎಲ್ಲಾನು ಸೇರುತ್ತೆ. ನನಗೆ ಈಜ್ ಬರೋಲ್ಲ ಅನ್ನೋ ಉದ್ದೇಶಕ್ಕೆ ಸಮುದ್ರದ ಒಳಗೆ ಅಷ್ಟಾಗಿ ಹೋಗಲ್ಲ. ಸರ್ಫಿಂಗ್ ಮಾಡಿದ್ಮೇಲೆ ನಮ್ಗೆ ಸಖತ್ ಧೈರ್ಯ ಬಂತು. ಸರ್ಫಿಂಗ್ ಮಾಡೋದಕ್ಕೆ ನಿಮಗೆ ಈಜ್ ಬರ್ಬೇಕು ಅಂತೇನಿಲ್ಲ. 2 ದಿನ ಟ್ರೈನಿಂಗ್ ತಗೊಂಡೆ. ನನ್ನ ಕಾಲಲ್ಲಿ ಗಾಯ ಆಗಿದ್ರಿಂದ ನಾನು ಸರಿಯಾಗಿ ಪ್ರಾಕ್ಟೀಸ್ ಮಾಡಕ್ ಆಗ್ಲಿಲ್ಲ. ಇವರೇ ನೋಡಿ ನಮ್ ಗುರು, ಇವ್ರ ಹೆಸರು ಸಾರಂಗ ಅಂತ. ಸರ್ಫಿಂಗ್ ಹೆಂಗಪ್ಪ ಅಂದ್ರೆ ನಮಗ್ ಸಖತ್ ತಾಳ್ಮೆ ಕಲ್ಸುತ್ತೆ. ನಾವ್ ಎಷ್ಟೇ ಅರ್ಜೆಂಟ್ ಮಾಡಿದ್ರು ಅಲೆ ಬರೋವರೆಗೂ ನಾವು ಮುಂದಕ್ಕೆ ಹೋಗಕ್ಕಾಗಲ್ಲ. ಅಲೆ ಬಂದು ನಾವು ಮುಂದಕ್ಕೆ ಹೋಗಕ್ ಶುರು ಮಾಡಿದ್ಮೇಲೆ ನಾವು ಎದ್ ನಿಂತ್ಕೋಬೇಕು. ನಾವು ಬ್ಯಾಲೆನ್ಸ್ ಮಾಡೋದನ್ನ ಕಲ್ತಿರ್ಬೇಕು. ಇದನ್ನೇ ಜೀವನದ ಸೂತ್ರಕ್ಕೆ ಹಾಕೊಂಡ್ಬಿಡಿ. ನಮ್ ಜೀವನ ಸಮುದ್ರ ಇದ್ದಂಗೆ, ಅಲೆಗಳು ಅವಕಾಶಗಳಿದ್ದಂಗೆ. ನಮ್ಗೆ ಬ್ಯಾಲೆನ್ಸ್ ಮಾಡೋದು ಗೊತ್ತಿದ್ರೆ ಮಾತ್ರ ನಾವು ಅಲೆಗಳ ಜೊತೆ ದಡ ಸೇರ್ಬೋದು. ಇಲ್ಲ ಅಂದ್ರೆ ಅಲ್ಲೇ ಬಿದ್ಬಿಡ್ತೀವಿ. ಇನ್ನ ಸಾರಂಗ ಮತ್ತು ಅವ್ರ ಫ್ಯಾಮಿಲಿ ಜೊತೆ ಒಂದು ಬಿರಿಯಾನಿ ಕತೆ ಇದೆ, ಅದನ್ನ ಸಪರೇಟ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಅಡ್ವೆಂಚರ್ ನೋಡೋದಾದ್ರೆ ನಂಗೆ ಗೊತ್ತು ನೀವು ಇದನ್ನ ಅಡ್ವೆಂಚರ್ ಅನ್ನಲ್ಲ ಹುಚ್ಚಾಟ ಅಂತೀರಾ ಅಂತ. ಯಾಕಂದ್ರೆ ಇದು ಆನೆ ಕಾಲಲ್ಲಿ ಹಪ್ಪಳ ಆಗುವಂತ ಒಂದು ಪ್ರೋಗ್ರಾಮ್. ಶ್ರೀಲಂಕಾದಲ್ಲಿ ಒಂದು ರೋಡ್ ಇದೆ. ಆ ರೋಡ್ ಕತ್ರಗಮ ಮತ್ತೆ ಬುತ್ತಲ್ ಅನ್ನೋ 2 ನಗರಗಳನ್ನ ಕನೆಕ್ಟ್ ಮಾಡುತ್ತೆ. ಎಲ್ಲಾ ರೋಡ್ಗಳು 2 ಊರುಗಳನ್ನ ಒಟ್ಟಿಗೆ ಸೇರ್ಸೋದು. ಇವನೇನ್ ಸ್ಪೆಷಲ್ ಆಗಿ ಹೇಳ್ತಿದ್ದಾನೆ ಅನ್ಕೊಂಡ್ರ? ಈ ರೋಡಲ್ಲಿ ಸ್ವಲ್ಪ ಸ್ಪೆಷಲ್ ಇದೆ. ಏನಪ್ಪಾ ಅಂದ್ರೆ ಇಲ್ಲಿ ನಾವು ಆನೆಗಳಿಗೆ ಟ್ಯಾಕ್ಸ್ ಕೊಡಬೇಕು. ಅಂದ್ರೆ ಕಾಡಲ್ಲಿರೋ ಆನೆಗಳು ರಸ್ತೆಗೆ ಬಂದು ಜನರ ಹತ್ರ ಏನೇನ್ ಸಿಗುತ್ತೋ ಅದನ್ನೆಲ್ಲ ಕಿತ್ಕೊಂಡು ತಿಂದು ಮತ್ತೆ ಕಾಡಿಗೆ ಹೋಗ್ತವೆ. ಕೆಲವೊಂದ್ಸಲ ನಡೋ ರೋಡಿಗೆ ನಿಂತಿರ್ತವೆ. ಬಸ್ಸು, ಕಾರು ಎಲ್ಲಾನು ಅಡ್ಡ ಹಾಕಿ ಅವ್ರ ಹತ್ರ ಬಾಳೆಹಣ್ಣು, ಅಕ್ಕಿ, ತರಕಾರಿ ಏನೇನ್ ತಿನ್ನಕ್ ಸಿಗುತ್ತೋ ಅದನ್ನೆಲ್ಲ ಟ್ಯಾಕ್ಸ್ ವಸೂಲಿ ಮಾಡ್ದಂಗ್ ಮಾಡ್ತವೆ. ನಾನ್ ಇವತ್ತು ಅದೇ ರೋಡಿಗೆ ಹೋಗ್ತಾ ಇದ್ದೀನಿ. ಬೈಕು, ಕಾರು, ಬಸ್ಸು ಆದ್ರೆ ಎಕ್ಸಿಲೇಟರ್ ಕೊಟ್ಟು ಮುಂದೆ ಜೋರಾಗಿ ಹೋಗ್ಬೋದು. ಆದ್ರೆ ನಮ್ ಸೈಕಲ್ ಹಂಗಲ್ಲ, ನಾನ್ ತುಳಿಲೇಬೇಕು. ಅಕಸ್ಮಾತ್ ಆನೆ ಬೆನ್ನತ್ಕೊಂಡ್ ಬಂದ್ರೆ ನನ್ಗಿರೋದ್ 2 ಅವಕಾಶ, ಮಾಡು ಇಲ್ಲವೇ ಮಡಿ ಅನ್ನೋ ತರ. ಆನೆ ಟಾರ್ಗೆಟ್ ಮಾಡಿದ್ರೆ ಪಕ್ಕ ಆನೆ ಕಾಲಲ್ಲಿ ಹಪ್ಪಳ ಆಗ್ತಿದ್ದೆ. ನಾನು ಯಾವ್ದಕ್ಕೂ ಆನೆಗಳಿಗೆ ಲಂಚ ಕೊಡಬೇಕು ಅಂತ ಬಾಳೆಹಣ್ಣು ಇಟ್ಕೊಂಡೇ ಬಂದಿದ್ದೆ. ನನ್ಗೆ ದಾರಿನಲ್ಲಿ ಒಟ್ಟು 3 ಆನೆಗಳು ಸಿಕ್ವು. ಅದ್ರಲ್ಲಿ 1 ಆನೆ ಸೊಂಡ್ಲು ಬೀಸಿದ್ರೆ ಇನ್ನೊಂದು ಆನೆ 2 ಹೆಜ್ಜೆ ಮುಂದೆ ಬಂದು ಬೆನ್ನು ಹತ್ತಿತ್ತು. ಆ ಟೈಮಲ್ಲಿ ನನ್ ಗುಲಾಬ್ ಜಾಮೂನ್ ಎಲ್ಲ ಗಲಗಲ ಅಂದೋಗಿತ್ತು. ಸದ್ಯ ನಂಗೇನು ಆಗಿಲ್ಲ. ಆದ್ರೂ ಜೀವನದಲ್ಲಿ ಇದನ್ನೆಲ್ಲ ಒಂದ್ಸಲ ಮಾಡ್ಬೇಕು. ಅದಿರ್ಲಿ, ಹಂಗೆ ಮುಂದೆ ಬರ್ತಾ ಇದ್ರೆ ನೀರಲ್ಲೊಂದು ಆನೆ ಮೇಯ್ತಾ ಇತ್ತು. ನಾನು ಡ್ರೋನ್ ಅಲ್ಲಿ ವಿಡಿಯೋ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೆ. ದಾರಿನಲ್ಲಿ ಯಾರೋ ತಂತಿ ಹಾಕ್ಬಿಟ್ಟವ್ರೆ. ಆ ತಂತಿ ನೋಡಿದ್ರೆ ನನ್ ಗಾಲಿಗೆ ಸಿಗಾಕೊಂಡ್ಬಿಟ್ಟಿದೆ. ಗುರು, ನ್ಯಾಷನಲ್ ಫಾರೆಸ್ಟ್ ಇದು, ತಂತಿ ಬೇರೆ ಗಾಲಿಗೆ ಸಿಗಾಕೊಂಡಿದೆ. ನಂಗಂತೂ ಜೀವ ಎಲ್ಲ ಪುಕು ಪುಕು ಅಂತಿತ್ತು. ಹೆಂಗೋ ತಂತಿನೆಲ್ಲ ಕಟ್ ಮಾಡಿ ಸೈಡಿಗೆ ಬಿಸಾಕಿ ಆ ನ್ಯಾಷನಲ್ ಫಾರೆಸ್ಟ್ ಇಂದ ಆಚೆ ಬಂದೆ. ಇನ್ನೊಂದ್ ದಿನ ಅನುರಾಧಪುರದಿಂದ ಪಲ್ಲನೂರು ಹೋಗ್ತಾ ಇದ್ದೆ. ಕಾಡ್ ದಾರಿ, ಬರೀ ಆನೆಗಳಿರ್ತಾವಲ್ಲಿ. ಜೋರ್ ಮಳೆ, ನಿಲ್ಸಿದ್ರೆ ಆನೆ ಎಲ್ಲಿ ಬರ್ಬೋದು ಅಂತ ರೈನ್ ಕೋಟ್ ನು ಹಾಕೊಂಡಿಲ್ಲ ಗುರು. ಮಳೆಲ್ ಹಂಗೆ ಸೈಕಲ್ ಹೊಡಿತಿದ್ದೆ. ಸಖತ್ತಾಗಿತ್ತು.
ನಾವಿವಾಗ ಶ್ರೀಲಂಕಾದಲ್ಲಿ ಅತಿ ಎತ್ತರದ ಶಿಖರಕ್ಕೆ ಹೈಕಿಂಗ್ ಹೋಗ್ತಾ ಇದೀವಿ. ಈ ಬೆಟ್ಟವನ್ನ ಶ್ರೀಪಾದ ಅಂತ ಕರೀತಾರೆ. ಬೆಟ್ಟದ ಮೇಲೆ ಪಾದಗಳಿಗೆ ಒಂದು ಗುಡಿ ಕಟ್ಟಿದ್ದಾರೆ. ಈ ಪಾದ ಯಾರದ್ದು ಅಂತ ನೋಡೋದಾದ್ರೆ ಬೌದ್ಧರ ಪ್ರಕಾರ ಈ ಪಾದ ಬುದ್ಧಂದು, ಹಿಂದೂಗಳ ಪ್ರಕಾರ ಈ ಪಾದ ಶಿವಂದು, ಕ್ರಿಶ್ಚಿಯನ್ರ ಪ್ರಕಾರ ಇಲ್ಲಿ ಆಡಮ್ ಅನ್ನೋರು ಬಂದಿದ್ರಂತೆ, ಅದಕ್ಕೆ ಇದನ್ನ ಆಡಮ್ ಸ್ಪೀಕ್ ಅಂತ ಕರೀತಾರಂತೆ. ಬೆಟ್ಟ ಹತ್ತೋದಕ್ಕೆ 3.5 ಇಂದ 4 ಗಂಟೆ ಬೇಕು. ಬೆಟ್ಟ ಹತ್ತದ್ಮೇಲೆ ಒಳ್ಳೆ ವ್ಯೂ ನೋಡ್ಬೋದು, ಮೈಂಡ್ ಎಲ್ಲ ರಿಫ್ರೆಶ್ ಆಗುತ್ತೆ. ನಾನು 2025 ಹೊಸ ವರ್ಷನ ಇಲ್ಲೇ ಆಚರಣೆ ಮಾಡ್ಕೊಂಡಿದ್ದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಇಲ್ಲೇ ಹತ್ತಿರದಲ್ಲಿ ಲಕ್ಸಪನ ಅನ್ನೋ ಒಂದು ಜಲಪಾತ ಇದೆ. ಸಖತ್ತಾಗಿದೆ, ನೀವು ನೋಡ್ಕೊಂಡು ಬನ್ನಿ. ಡ್ರೋನ್ ಅಲ್ಲಿ ಎಲ್ಲ ವಿಡಿಯೋ ತೆಗ್ದಿದ್ದೀನಿ. ನೀವೇನಾದ್ರೂ ಶ್ರೀಲಂಕಾಗೆ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಬೇಕು, ಎಲ್ಲ ಪ್ಲೇಸ್ಗಳನ್ನ ಪ್ರಾಪರ್ ಆಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದ್ರೆ ಈ ಕೆಳಗಡೆ ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸ್ಲಾಟ್ಸ್ ಗಳನ್ನ ಬುಕ್ ಮಾಡ್ಕೋಬಹುದು. ನಿಮ್ಮ ಅವಶ್ಯಕತೆಗೆ ತಕ್ಕನ ಹಾಗೆ ನಾವು ಇಲ್ಲಿ ಕಸ್ಟಮೈಸ್ ಮಾಡಿ ನಿಮಗೆ ಟ್ರಿಪ್ ಗಳನ್ನ ಪ್ಲಾನ್ ಮಾಡ್ಕೊಡ್ತೀವಿ. ಆಸ್ ಪರ್ ಪ್ಯಾಕೇಜ್ ನೀವು 2 ಸ್ಟಾರ್ 3 ಸ್ಟಾರ್ 4 ಸ್ಟಾರ್ 5 ಸ್ಟಾರ್ ಹೋಟೆಲ್ ಗಳನ್ನ ಬುಕ್ ಮಾಡ್ಕೋಬಹುದು. ನಾವು ಜನವರಿ ತಿಂಗಳಲ್ಲಿ ಶ್ರೀಲಂಕಾಗೆ ಗ್ರೂಪ್ ಟ್ರಿಪ್ ನ ಆರ್ಗನೈಸ್ ಮಾಡ್ತಾ ಇದೀವಿ. ನೀವೇನಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಶ್ರೀಲಂಕಾನ ಸಖತ್ತಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಪ್ಲಾನ್ ಇದ್ರೆ ಈ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಈ ಗ್ರೂಪ್ ಟ್ರಿಪ್ಸ್ ಅಲ್ಲಿ ನೀವು ಸಖತ್ ಮಜಾ ಮಾಡಬಹುದು, ಒಳ್ಳೊಳ್ಳೆ ಪ್ಲೇಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀಲಂಕಾನ ಸಖತ್ತಾಗಿ ಅರ್ಥ ಮಾಡ್ಕೋಬಹುದು. ನಾನು ಶ್ರೀಲಂಕಾದಲ್ಲಿ ಒಂದಿಷ್ಟು ಜನ ಫಾರಿನ್ ಸೈಕ್ಲಿಸ್ಟ್ ಗಳೆಲ್ಲ ಮೀಟ್ ಮಾಡಿದೆ. ಇಲ್ಲಿ ನೋಡಿ, ಅವ್ರ ಜೊತೆ ಸ್ವಲ್ಪ ಮಾತಾಡಿದ್ದೀನಿ. Could you please stop for some time, like 2-3 minutes? I'm going around the world, like now I'm going to Colombo. Yeah. Then, how old are you? 56 ವರ್ಷ. ನಮ್ಮ ಅಮ್ಮಂಕಿನ ದೊಡ್ಡದು, ನಮ್ಮ ದೊಡ್ಡವ ಇದ್ದಂಗೆ. ಗುಡ್ ಸ್ಟಾಮಿನಾ, ಗ್ರೇಟ್. ಅಜ್ಜಿ ನೋಡ್ ಗುರು. ಓಕೆ ತಾತ, ಹುಷಾರು. ಒಳ್ಳೆ ಅಜ್ಜಿ ಪಟಾಯಿಸಿದ್ಯಾ ಗುರು. ಇಲ್ಲಪ್ಪ, ವಿದೇಶಿ ಪ್ರಜೆ ಸಿಕ್ಕವನೆ. ಹೇ ಬ್ರೋ, ವೇರ್ ಯು ಕೇಮ್ ಫ್ರಮ್? Germany. Oh, Germany, nice bro. You Yes. have YouTube? Yeah, I have YouTube. You can stop somewhere, and so many people need your suggestions and advice. What's your name? Jonas. Nice man. Nice bike. Cannondale. Oh, this is Ortilib, right? Yes. Completely waterproof, right? Yes, it's needed. There's a lot of rain in the mountains. Since how many days you have been on road? I've been on the road now for 1 week, and I'm going for 3 more weeks. 3 more weeks in Sri Lanka. Yes. Great. A lot of people ask me about budget. How you manage with your budget? Well, I'm not a YouTuber. I have a regular job, so it's basically my vacation money. I think here in Sri Lanka, around, if you do a low budget, I think you're good with $30. $20? 30 a day, I would say. Per day? Yes, for me at least. Okay. It depends, of course, on how you stay. You can get cheap hostels. Yes. You can pay Less money. I paid from $5 a night Okay. to $50 a night already. It depends really where you stay, what the hotel is. So for example, in Neokombo, where I started, it was really expensive. Also the food, if you go with the local food, it's also affordable. It's around 1,000 rupees here if you're a regular meal. Yeah. So this is around $3 or $3. yeah. ಓಕೆ, ಇದು ಇವರ ಟ್ರಾವೆಲ್ ಪ್ಲಾನ್. ಯಾರೆಲ್ಲ ಸೈಕ್ಲಿಸ್ಟ್ ಇದ್ರೆ ನಿಮಗೆ ತುಂಬ ಸಹಾಯ ಆಗುತ್ತೆ ಅನ್ಸುತ್ತೆ. ಓಕೆ ಬ್ರದರ್, ಥ್ಯಾಂಕ್ಸ್ ಫಾರ್ ಯುವರ್ ಟಿಪ್ಸ್ ಆ್ಯಂಡ್ ಗೈಡೆನ್ಸ್. ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ಲಾಟ್ ಆಫ್ ಪೀಪಲ್. ಗುರು, ಇಲ್ಲೊಬ್ರು ಅಜ್ಜಿ ಸೈಕ್ಲಿಂಗ್ ಮಾಡ್ಕೊಂಡು ಬರ್ತಾವ್ರೆ. ಹಾಯ್, ಕುಡ್ ಯು ಸ್ಟಾಪ್ ಫಾರ್ 2 minutes? ಅಜ್ಜಿಗೆ ಸಿಕ್ಕಾಪಟ್ಟೆ ವಯಸ್ಸಾಗಿದೆ. ನೋಡ್ತಾ ಇದ್ದೀರಾ, ಅಜ್ಜಿ ಜೊತೆಗೆ ತಾತನೂ ಬರ್ತಾವ್ರೆ. ಗುಡ್. ವೇರ್ ಯು ಕೇಮ್ ಫ್ರಮ್? England. Wales. Good. Wales. Okay. Good. Have a nice trip. Hi. Yeah, I'm good. ಎಷ್ಟು ಜನ ಅವರೇ ಗುರು? ಒಂದು 20 ಜನ ಇದ್ದಂಗಿದ್ದಾರೆ ಇವರು. ಓಲಾ.
ಇವ್ರ ಬೆನಿಫಿಟ್ ಹೆಂಗೆ ಗೊತ್ತಾ, ಇದೆ ಎಲೆಕ್ಟ್ರಿಕ್ ವೆಹಿಕಲ್ ಗುರು, ಅದಕ್ಕೆ ಫಾಸ್ಟಾಗಿ ಹೋಯ್ತವ್ರೆ. ಅದ್ರಲ್ಲಿ ಮಷಿನ್ ಇದೆ, ನಾನು ಯಾಕಪ್ಪ ಇಷ್ಟು ಫಾಸ್ಟಾಗಿ ಹೋಯ್ತಾರೆ ಅಂತ ನೋಡ್ತಿದ್ದೀನಿ. ಗೋ 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 ಹೊಡಿ ಹೊಡಿ ಹೊಡಿ. ಯಾರೋ ಒಂದಿಷ್ಟು ಜನ ಸೈಕ್ಲಿಸ್ಟ್ಗಳು ಬರ್ತಾವ್ರೆ, ಯಾವ ದೇಶದವ್ರು ಅಂತ ಗೊತ್ತಿಲ್ಲ, ಎಲ್ಲ ಬೇರೆ ದೇಶದವ್ರ ಥರನೇ ಕಾಣಿಸ್ತವ್ರೆ. ನಿಂತ್ಕೊಳ್ರು ಎಲ್ಲ ಹುಡುಗಿರ್ ಗುರು. We're from like Norway, the Netherlands, UK, Denmark, everywhere. Denmark, Australia. I think we need to. Oh, yeah, you on the way here? Yeah. I was on that bike. Great. Yeah, let's get off there. What's your name? Hi, I'm Ella from New Zealand. Hi, I'm Erin from Norway. Charlotte from England. Kennedy from New Zealand. Abby from Australia. Lena from Denmark. Hey, Iris from Norway. Norway. So I have a free invitations from Norway, Denmark, New Zealand. I have invitations. You've said yeah. And he's like, through this country. None of us live in that. Wait, what's your name? Hi, bye. He's blessed as well. You're blessed. Blessed, we're all blessed. No, blessed no, by I God. mean the Okay. No, that is like when you pray for Buddha, after chanting your slogans, they will tie this. yeah. We had a We have blessing, yeah. we had a Buddhist come. Okay. Monk. Okay, girls. Have a great trip. Okay, Sri Lanka is nice. Enjoy. Okay. And please share pictures. You can share your clip. Yeah, I Okay. will. You safe journey. Yeah, safe journey. Yeah. Bye bye. ಶ್ರೀಲಂಕಾ ಸಣ್ಣ ದೇಶ ಆಗಿರೋದ್ರಿಂದ ಭೌಗೋಳಿಕವಾಗಿ ಅಷ್ಟೊಂದು ವ್ಯತ್ಯಾಸಗಳು ಕಾಣಲ್ಲ. ಹಾಗಾಗಿ ಬಹಳ ಜನ ಸೈಕ್ಲಿಸ್ಟ್ಗಳು ಇಲ್ಲಿಗೆ ಬರ್ತಾರೆ. ಯಾಕಂತಂದ್ರೆ ತುಂಬಾ ಕಡಿಮೆ ಟೈಮಲ್ಲಿ ಒಂದು ದೇಶ ಫುಲ್ ಮುಗ್ದೋಗ್ಬಿಡುತ್ತೆ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ನಿಮ್ಗೆ ಏನಾದ್ರೂ ಆಟೋ ಓಡ್ಸಕ್ ಬಂದ್ರೆ ನೀವು ಆಟೋಗಳನ್ನ ಬಾಡಿಗೆಗೆ ತಗೋಬಹುದು. ತಿಂಗ್ಳುಗಟ್ಲೆ ಬಾಡಿಗೆ ಕೊಡ್ತಾರೆ. ನೀವು ತಿಂಗ್ಳುಗಟ್ಲೆ ಶ್ರೀಲಂಕಾ ಫುಲ್ ಸುತ್ತಾಡ್ಬೋದು. ಭಾರತದವರೆಲ್ಲ ಈ ತರ ಸುತ್ತಾಡೋದು ಕಡಿಮೆ. ಬೇರೆ ಯುರೋಪ್ ಇಂದ ಬಂದಿರೋಲ್ಲ ಇದೇ ತರ ಸುತ್ತಾಡ್ತಿರ್ತಾರೆ. ಆಟೋ ತಗೊಳ್ಳೋದು, ಅದರ ಲಗೇಜ್ ಹಾಕೊಳ್ಳೋದು, ಸುತ್ತಾಡಕ್ ಶುರು ಮಾಡೋದು. ನೀವೇನಾದ್ರೂ ಈ ಟ್ರಿಪ್ ಅಲ್ಲಿ ನನಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಸುದರ್ಶನ್ ಸಂಚಾರಿ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನನ್ನ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನೀವು ನನ್ನ ಸಬ್ಸ್ಕ್ರಿಪ್ಷನ್ ಪ್ಲಾನ್ಸ್ನ ತಗೋಬಹುದು. ನೀವು ಸಬ್ಸ್ಕ್ರಿಪ್ಷನ್ ಪ್ಲಾನ್ಸ್ನ ತಗೊಳ್ಳೋದ್ರಿಂದ ನನಗೆ ಫಿಕ್ಸೆಡ್ ಆಗಿ ಒಂದು ಅಮೌಂಟ್ ಅಂತ ಸಿಗುತ್ತೆ. ಅದರಿಂದ ನನಗೆ ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ನಾನು ಸಖತ್ತಾಗಿ ಟ್ರಾವೆಲ್ ಮಾಡಿದ್ರೆ ನಿಮಗೆ ಇದೇ ತರ ಜಾಸ್ತಿ ಡಾಕ್ಯುಮೆಂಟ್ರಿಗಳನ್ನ ಮಾಡಿ ಹಾಕ್ತಾ ಇರ್ತೀನಿ. ಶ್ರೀಲಂಕಾದಲ್ಲಿ ನಡೆಯುವಂತಹ ಹಬ್ಬಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ ಬರೋಣ. ಪ್ರತಿ ಹುಣ್ಣಿಮೆ ದಿನ ಬೌದ್ಧ ಜನರಿಗೆ ಒಂದು ಚಿಕ್ಕ ಹಬ್ಬ ಇದ್ದಂಗೆ ಇರುತ್ತೆ. ಏನಪ್ಪಾ ಅಂದ್ರೆ, ಹತ್ತಿರದಲ್ಲಿರುವಂತಹ ಬೌದ್ಧ ಮಂದಿರಕ್ಕೆ ಬಿಳಿ ಬಟ್ಟೆ ಹಾಕೊಂಡೋಗಿ ಧ್ಯಾನ ಮಾಡಿ ಅಲ್ಲಿರೋ ಜನಕ್ಕೆಲ್ಲ ಪ್ರಸಾದ ಹಾಕಿ ಒಂದ್ ಚಿಕ್ಕದಾಗಿ ಹಬ್ಬದ ತರ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಹೀಗ್ ಮಾಡ್ತಾರೆ ಅಂದ್ರೆ, ಬುದ್ಧ ಹುಟ್ಟಿದ್ದು, ಸತ್ತಿದ್ದು, ಬುದ್ಧನ ಜ್ಞಾನೋದಯ ಆಗಿದ್ದು ಎಲ್ಲದನ್ನು ಹುಣ್ಣಿಮೆಗೆ ಕನೆಕ್ಟ್ ಆಗಿದೆ ಅಲ್ವಾ. ಹಾಗಾಗಿ ಈ ತರ ಮಾಡ್ತಾರೆ. ಶ್ರೀಲಂಕಾದಲ್ಲಿ ಸುಮಾರು 12 ಲಕ್ಷ ಜನ ಕ್ರಿಶ್ಚಿಯನ್ಸ್ ಇದಾರೆ. ಅದರಲ್ಲಿ ತುಂಬಾ ಜನ ಕ್ಯಾಥೋಲಿಕ್ಸ್. ಇವರು ಪ್ರತಿ ವರ್ಷ 20ನೇ ತಾರೀಕು ಸಂತ ಸೆಬಾಸ್ಟಿಯನ್ ಅವ್ರ ತಿಥಿಯನ್ನು ಆಚರಣೆ ಮಾಡ್ತಾರೆ. ಅವ್ರು ಸತ್ತಿರೋ ದುಃಖ ಮರೆಯೋದಕ್ಕೆ ಇವ್ರು ಹೆಣ್ಣೆ ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ. ಇನ್ನು ತಮಿಳಿಗರು ಎಲ್ಲೇ ಹೋದ್ರು ಅವ್ರು ತಮ್ಮ ಆಚರಣೆ, ಸಂಸ್ಕೃತಿ, ಭಾಷೆ ಎಲ್ಲರನ್ನೂ ಜೊತೆ ಕರ್ಕೊಂಡೇ ಹೋಗ್ತಾರೆ. ಅವ್ರು ಯಾವತ್ತೂ ಅವ್ರ ಭಾಷೆ ಬಿಟ್ಕೊಡಲ್ಲ, ಸಂಸ್ಕೃತಿ ಬಿಟ್ಕೊಡಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಚರ್ಚ್ ಇದೆ. ಈ ಚರ್ಚ್ ಅಲ್ಲಿ ಪೊಂಗಲ್ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಇದು ಶ್ರೀಲಂಕಾದ ಉತ್ತರ ಭಾಗ ಆಗಿರೋದ್ರಿಂದ ಇಲ್ಲಿ ತುಂಬಾ ಜನ ತಮಿಳಿಗರು ಇದ್ದಾರೆ. ನನಗೆ ಆಶ್ಚರ್ಯ ಏನಾಯ್ತಪ್ಪ ಅಂದ್ರೆ, ಇಲ್ಲೊಂದು ಪೋಸ್ಟ್ ಆಫೀಸ್ ಇದೆ ನೋಡಿ. ಇವರು ಅವತ್ತು ಬರಕಾಗಿಲ್ಲ, ಸಂಡೇ ಅಂತ ರಜಾ. ನೆಕ್ಸ್ಟ್ ಡೇ ಬಂದು ಪೊಂಗಲ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನನಗೆ ಸರ್ಕಾರಿ ಆಸ್ಪತ್ರೆಗಳನ್ನ ಧಾರ್ಮಿಕ ಕೆಲಸಕ್ಕೆ ಏನಾದ್ರು ಬಳಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ, ಹಂಗೆ ಸಿಟ್ಟನ್ನು ಬರುತ್ತೆ. ಆದ್ರೆ ಇಲ್ಲಿ ನನಗೆ ಹಂಗ ಅನ್ನಿಸ್ಲಿಲ್ಲ. ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ಮೇಲೆ ಅರ್ಥ ಆಯ್ತು, ಅವ್ರವ್ರ ಭಾಷೆ ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡಿದ್ರು ತಪ್ಪಿಲ್ಲ ಅಂತ. ನಾನು ಮಲೇಷ್ಯಾ ಹೋದಾಗ್ಲೂ ನೋಡಿದೀನಿ, ಅಲ್ಲೂ ಅಷ್ಟೇ ತಮಿಳಿಗರು ಎಲ್ಲೂ ಅವ್ರ ಭಾಷೆ ಬಿಟ್ಕೊಟ್ಟಿಲ್ಲ. ಕನ್ನಡಿಗರು ಯಾವಾಗ ಬುದ್ಧಿ ಕಲಿತಾರೋ ಅಂತ ಅನ್ಸುತ್ತೆ ನಂಗೆ. ಇಲ್ಲಿ ನೋಡಿ, ಈ ದೇವಸ್ಥಾನದಲ್ಲಿ ಹರಿಕತೆ ಹೇಳ್ತಾ ಇದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀಲಂಕಾ ಒಂದು ಬೌದ್ಧರೇ ಹೆಚ್ಚಾಗಿರುವಂತಹ ದೇಶ. ಇಲ್ಲಿರುವಂತಹ ಧಾರ್ಮಿಕ ಕ್ಷೇತ್ರಗಳು ಹೇಗೆ ಅಂದ್ರೆ, ಒಂದೇ ಕ್ಷೇತ್ರದಲ್ಲಿ ಎಲ್ಲ ಧರ್ಮದವರೆಗೂ ಬೇಕಾದಂತಹ
ಧಾರ್ಮಿಕ ಕೇಂದ್ರಗಳಿರುತ್ತೆ. ಉದಾಹರಣೆಗೆ ಆಡಮ್ಸ್ ಪೀಕ್ ಅಂದ್ರೆ ಎತ್ತರದ ಶಿಖರ ಅಂತ ಹೇಳಿದ್ನಲ್ಲ, ಅದು ಅಲ್ಲೂ ಅಷ್ಟೇ ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ನಂಬಿಕೆಗಳನ್ನ ಇಟ್ಕೊಂಡಿದ್ದಾರೆ. ಇನ್ನೊಂದು ಕತ್ರಗಮ ಅನ್ನೋ ಜಾಗ ಇದೆ, ಅಲ್ಲೊಂದು ದೊಡ್ಡ ಷಣ್ಮುಖನ ದೇವಸ್ಥಾನ ಇದೆ. ಆ ಷಣ್ಮುಖ ದೇವಸ್ಥಾನದ ಹಿಂದೆನ ಇನ್ನೊಂದು ಬುದ್ಧನ ಸ್ತೂಪ ಇದೆ. ಷಣ್ಮುಖನ್ ಪೂಜೆ ಮಾಡೋರು ಮಾತ್ರ ಜಾತಿ ಧರ್ಮ ಮತ ಎಲ್ಲದನ್ನು ಮರೆತು ಪೂಜೆ ಮಾಡ್ತಾರೆ. ಹಂಗೇನೆ ಕತ್ರಗಮಕ್ ಬಂದಿರೋ ಎಲ್ಲಾ ಜನನು ಬುದ್ಧನ ಸ್ತೂಪ ಕೂಡ ಸುತ್ತಾಕೊಂಡ್ಬರ್ತಾರೆ. ಇದನ್ನ ನೋಡಿದ್ರೆ ನನಗೆ ಮೊಹರಂ ಹಬ್ಬ ನೆನಪಾಗುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದನ್ನ ಮಧ್ಯ ಶ್ರೀಲಂಕಾದಲ್ಲಿ ನೋಡಿದ್ದೆ. ಇಲ್ಲೊಂದು ಕಾಳಿ ದೇವಸ್ಥಾನ ಇದೆ. ಅಲ್ಲ ಕಾಳಿ ದೇವಸ್ಥಾನ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಪಕ್ಕದಲ್ಲಿ ಬುದ್ಧನ ಸಹ ಕೂರಿಸಿದ್ದಾರೆ. ಇಲ್ಲಿ ಹಿಂದೂಗಳ ಭಾವನೆಗಳಿಗೆ ಬೌದ್ಧರು ಗೌರವ ಕೊಡ್ತಾರೆ, ಹಂಗೇನೆ ಬೌದ್ಧರ ಭಾವನೆಗಳಿಗೆ ಹಿಂದೂಗಳು ಸಹ ಗೌರವ ಕೊಡ್ತಾರೆ. ಉದಾಹರಣೆಗೆ ಕಾಳಿಗೆ ಬಲಿ ಕೊಡೋದು ಅಂದ್ರೆ ತುಂಬಾ ಇಷ್ಟ, ಆದ್ರೆ ಬೌದ್ಧರ ಭಾವನೆಗಳಿಗೆ ಜನ ಇಲ್ಲಿ ರೆಸ್ಪೆಕ್ಟ್ ಮಾಡಿ ಇಲ್ಲಿ ಬಲಿ ಕೊಡಲ್ಲ. ಈ ದೇವಸ್ಥಾನಕ್ಕೆ ಹಿಂದೂಗಳು ಬಂದು ಸಹ ಕೈ ಮುಗಿತಾರೆ, ಬೌದ್ಧರು ಬಂದು ಸಹ ಕೈ ಮುಗಿತಾರೆ. ದಕ್ಷಿಣ ಭಾರತದಲ್ಲಿ ಅಯ್ಯಪ್ಪ ಮಾಲೆ ಹಾಕೋದು ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಶ್ರೀಲಂಕಾದಲ್ಲಿ ಸಹ ಅಯ್ಯಪ್ಪ ಮಾಲೆ ಹಾಕ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಅಜ್ಜಿರೋರ್ಗು ಎಲ್ಲರೂ ಅಯ್ಯಪ್ಪ ಮಾಲೆ ಹಾಕೊಂಡು ನಡ್ಕೊಂಡು ಹೋಗ್ತಾ ಇದಾರೆ. ಇಲ್ಲಿ ಅಯ್ಯಪ್ಪ ದೇವಸ್ಥಾನಗಳ ಸಂಖ್ಯೆ ತುಂಬಾ ಕಡಿಮೆ. ಇಲ್ಲಿ ಹತ್ತಿರದಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಅಯ್ಯಪ್ಪ ಮಾಲೆ ಹಾಕೊಂಡು ಎಲ್ಲರೂ ಪಾದಯಾತ್ರೆ ಮಾಡ್ತಿದ್ದಾರೆ. ಇವರು ರಾತ್ರಿ ಹೊತ್ತು ದೇವಸ್ಥಾನದಲ್ಲಿ ಉಳ್ಕೋತಾರಂತೆ. ಇವ್ರನ್ನ ಎಸ್ಕಾರ್ಟ್ ಮಾಡೋದಕ್ಕೆ ಒಂದು ವೆಹಿಕಲ್ ಕೂಡ ಇದೆ. ತುಂಬಾ ಜನ ಹರಕೆ ಹೊತ್ತಿರುವಂತ ಅಯ್ಯಪ್ಪ ಮಾಲಾಧಾರಿಗಳು ಬೋಟ್ ಇಲ್ಲ ಅಂತಂದ್ರೆ ಫ್ಲೈಟ್ ಅಲ್ಲಿ ಕೇರಳಕ್ಕೆ ಬಂದ್ಬಿಟ್ಟು ತಮ್ಮ ಹರಕೆಗಳನ್ನೆಲ್ಲ ತೀರಿಸ್ತಾರೆ. ಇವಾಗ ಶ್ರೀಲಂಕಾದಲ್ಲಿರೋ ಒಂದೊಂದೇ ರಾಮಾಯಣದ ಸ್ಥಳಗಳ ಬಗ್ಗೆ ತಿಳ್ಕೋಣ. ಮೊದಲನೇದಾಗಿ ಆಂಜನೇಯ ಮೊಟ್ಟ ಮೊದಲ ಹೆಜ್ಜೆ ಇಟ್ಟಿದ್ದು ಎಲ್ಲಿ ಅಂತ ತಿಳ್ಕೊಳ್ಳೋಣ. ಇವಾಗ ನಾವು ಬಂದಿರುವಂತಹ ಜಾಗ ಭಕ್ತ ಆಂಜನೇಯ ದೇವಸ್ಥಾನ ಅಂತ. ಪೂಜಾರಿಗಳು ಹೇಳೋ ಪ್ರಕಾರ ಆಂಜನೇಯ ಭಾರತದಿಂದ ನೇರವಾಗಿ ಬಂದು ಇಳಿದಿದ್ದು ಇಲ್ಲಿಗೆ ಅಂತ. ಈ ಊರನ್ನ ರಂಬೋಡ ಅಂತ ಕರೀತಾರೆ. ಇಲ್ಲಿ ಶ್ರೀಲಂಕಾದಲ್ಲಿನೇ ಅತಿ ಎತ್ತರವಾದ ಆಂಜನೇಯ ವಿಗ್ರಹವನ್ನು ಇಟ್ಟಿದ್ದಾರೆ. ಇದನ್ನ 1999ರಲ್ಲಿ ಕಟ್ತಾರೆ. ರಾಮಾಯಣದ ಪ್ರಕಾರ ಆಂಜನೇಯ ಶ್ರೀಲಂಕಾಕ್ಕೆ ಬರುವಾಗ ಇದೇ ಬೆಟ್ಟದ ಮೇಲೆ ಲ್ಯಾಂಡ್ ಆಗಿದ್ರು. ಇಲ್ಲಿಂದ ನಾವು ಆಂಜನೇಯ ಸೀತೆ ಅವ್ರನ್ನ ಹುಡುಕಿದ ಜಾಗಕ್ಕೆ ಹೋಗೋಣ. ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಅಶೋಕವನದಲ್ಲಿ ಸೀತೆಯನ್ನ ರಾವಣ ಅವರು ಬಚ್ಚಿಟ್ಟಿದ್ರು. ಇದು ಅದೇ ಅಶೋಕವನ. ಇಲ್ಲಿ ಸೀತೆ ಅವರಿಗೆ ಒಂದು ಗುಡಿಯನ್ನ ಕಟ್ಟಿದ್ದಾರೆ. ಇದನ್ನ ಸೀತಾ ಅಮ್ಮನ್ ಕೋವಿಲ್ ಅಂತ ಕರೀತಾರೆ. ಈ ಜಾಗ ನೊವರೈಲಿ ಅನ್ನೋ ಒಂದು ಸ್ಥಳದಲ್ಲಿ ಬರುತ್ತೆ. ಇಲ್ಲೇ ಪಕ್ಕದಲ್ಲಿ ಒಂದು ನದಿ ಹರಿಯುತ್ತೆ. ಆ ನದಿನಲ್ಲಿ ಸೀತೆ ಅವರು ಸ್ನಾನ ಮಾಡ್ತಿದ್ರಂತೆ. ಆಂಜನೇಯನ ಪಾದ ಸಹ ನಾವಿಲ್ಲಿ ನೋಡ್ಬೋದು. ಹಿಂಗೆ ಆಂಜನೇಯ ಅವರು ರಾವಣನ ಸಭೆನಲ್ಲಿ ಗಲಾಟೆ ಮಾಡ್ಕೊಂಡು ಇಡೀ ಲಂಕೆಗೆಲ್ಲ ಬೆಂಕಿ ಇಟ್ಟಿದ ವಿಚಾರ ನಿಮಗೆ ಗೊತ್ತಿದೆ. ಆದ್ರೆ ಆ ಜಾಗ ಎಲ್ಲಿದೆ, ಅದ್ರ ಹೆಸರೇನು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಈ ಜಾಗದ ಹೆಸರು ಉಸಾಂಗೋಡ ಅಂತ. ಇದು ಶ್ರೀಲಂಕಾದ ದಕ್ಷಿಣ ಭಾಗದಲ್ಲಿ ಬರುತ್ತೆ. ನಾವಿಲ್ಲಿ ಹೋದಾಗ ಈ ಭಾಗ ಎಲ್ಲ ಸುಟ್ಟು ಕೆಂಪು ಕರಕಲಾಗಿರೋ ತರ ಕಾಣುತ್ತೆ. ಲಂಕೆಗೆ ಬೆಂಕಿ ಇಟ್ಟಂತ ಆಂಜನೇಯ ಅವರು ವಾಪಸ್ ಭಾರತಕ್ಕೆ ಬಂದು ರಾಮ ಅವ್ರನ್ನ ಕರ್ಕೊಂಡು ಮತ್ತೆ ರಾವಣನ ವಿರುದ್ಧ ಯುದ್ಧ ಮಾಡ್ಬೇಕು ಅಂತ ಹೊರಡ್ತಾರೆ. ಅವಾಗ ಲಕ್ಷ್ಮಣ ಅವರಿಗೆ ಸಂಜೀವಿನಿ ಅವಶ್ಯಕತೆ ಇರುತ್ತೆ. ಹಾಗಾಗಿ ಆಂಜನೇಯ ಅವರು ಸಂಜೀವಿನಿ ಬೆಟ್ಟ ಹೊತ್ಕೊಂಡು ಬರ್ತಾ ಇರ್ತಾರೆ. ಆ ಬೆಟ್ಟ ಹೊತ್ಕೊಂಡ್ ಬರ್ಬೇಕಾದ್ರೆ ಬೆಟ್ಟದ ತುಂಡು ಇಲ್ಲಿ ಬೀಳುತ್ತೆ. ಹಾಗಾಗಿ ಇದನ್ನ ಸಂಜೀವಿನಿ ಬೆಟ್ಟ ಅಂತ ಕರೀತಾರೆ. ಇವತ್ತಿಗಿಲ್ಲ ಒಂದು ಆಂಜನೇಯ ವಿಗ್ರಹವನ್ನು ನಿಲ್ಲಿಸಿ ಪೂಜೆ ಮಾಡ್ತಾ ಇದ್ದಾರೆ. ಯುದ್ಧ ಎಲ್ಲ ಮುಗಿದ್ಮೇಲೆ ಸೀತೆ ಅವ್ರ ಚಾರಿತ್ರ್ಯದ ಬಗ್ಗೆ ಚರ್ಚೆ ಆಗ್ತಿರುತ್ತೆ. ಹಿಂಗಾಗಿ ಸೀತೆ ಅವರು ಮನನೊಂದ್ಬಿಟ್ಟು ಅಗ್ನಿ ಪ್ರವೇಶ ಮಾಡೋದಕ್ಕೆ ಸಿದ್ಧ ಆಗ್ತಾರೆ. ಆ ಅಗ್ನಿ ಪ್ರವೇಶ ಮಾಡಿದ ಜಾಗನೇ ಇದು. ಇದನ್ನ ದಿವುರುಂಪೋಲಾ ಗುಡಿ ಅಂತ ಕರೀತಾರೆ. ಸೀತಾಮಾತೆ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ ಸುಮಾರು 10 ಕಿಲೋಮೀಟರ್ ದೂರ ಇದೆ. ಇವಾಗ ನಾವು ಮೇನ್ ಫಿಗರ್ ರಾವಣ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ರಾವಣ ಅವರು ಇದ್ದಿದ್ದಂತ ಜಾಗ ನೋಡ್ಬೇಕು. ಏನ್ ಗುರು ಅದು ಇವತ್ತಿಗೂ ಅಷ್ಟು ಸೂಪರ್ ಆಗಿ ಕಾಣಿಸ್ತಿದೆ ಅಂದ್ರೆ ಅದು ವೆಲ್ ಮೇಂಟೈನ್ಡ್ ಇದ್ದಾಗ ನನಗೆ ಇಮ್ಯಾಜಿನ್ ಮಾಡಕ್ಕಾಗಲ್ಲ, ಅಷ್ಟು ಲಕ್ಸುರಿ ಆಗಿತ್ತು. ರಾವಣ ಅವ್ರಿಗೆ ಸಖತ್ ಟೇಸ್ಟ್ ಇತ್ತು ಅನ್ಸುತ್ತೆ. ಅದಕ್ಕೆ ಈ ತರ ಬೆಟ್ಟದ ಮೇಲೆ ಅರಮನೆ ಕಟ್ಕೊಂಡಿದ್ದಾರೆ. ಈ ಬೆಟ್ಟವನ್ನ ಸಿಗಿರಿಯ ಅಂತ ಕರೀತಾರೆ. ಈ ಸಿಗಿರಿಯ ಶ್ರೀಲಂಕಾದ ಹೃದಯ ಭಾಗದಲ್ಲಿ ಬರುತ್ತೆ. ಇವತ್ತಿಲ್ಲಿರೋ ಪಳೆಯುಳಿಕೆ ಎಲ್ಲ ರಾಜ ಕಶ್ಯಪ ಕಟ್ಟಿದ ಅರಮನೆ ಅದು. ಈ ಬೆಟ್ಟದ ಮೇಲೆ ಸುಮಾರು 5,000 ವರ್ಷಕ್ಕೂ ಮೊದಲೇ ಇಲ್ಲಿ ಜನವಸತಿ ಇತ್ತು ಅಂತ ಪುರಾತತ್ವ ಇಲಾಖೆ ದಾಖಲೆಗಳ ಸಮೇತ ಹೇಳುತ್ತೆ. ಬಾಳ್ ಬಿದ್ದಿರೋ ಅರಮನೆನೇ ಸ್ವರ್ಗದ ತರ ಕಾಣ್ತಾ ಇರ್ಬೇಕಾದ್ರೆ ಯೋಚನೆ ಮಾಡಿ, ಇಲ್ಲೆಲ್ಲ ಜನ ವಾಸ ಮಾಡ್ಬೇಕಾದ್ರೆ ಸೈನಿಕರು ನಿಂತಿರ್ಬೇಕಾದ್ರೆ ಹೆಂಗ್ ಫೀಲ್ ಆಗ್ತಿತ್ತಂತ. ಈ ಅರಮನೆಯಲ್ಲಿ ನನಗೆ ಇಷ್ಟ ಆಗಿದ್ ವಿಷಯ ಏನು ಅಂದ್ರೆ, ಬೆಟ್ಟದ ಮೇಲೆ ಬಿದ್ದಿರೋ ನೀರು ಎಲ್ಲೂ ಸ್ವಲ್ಪನೂ ವೇಸ್ಟ್ ಆಗದೆ ಇರೋ ತರ ಫುಲ್ ಕೆಳಗ್ ಬರುತ್ತೆ. ಆಮೇಲೆ ಈ ಬೆಟ್ಟದ ಮೇಲಿರೋ ನೀರು ಕೆಳಗ್ ಬರ್ಬೇಕಾದ್ರೆ ಹರಿಬೇಕಲ್ವಾ, ಆ ಹರಿಯೋದಕ್ಕೆ ನಮ್ಗೆ ಯಾವ್ದೇ ಕಾಲುವೆಗಳು ಕಾಣಿಸಿಗಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೆಟ್ಟದ ಮೇಲೆ ಬಿದ್ದ ನೀರು ಹಂತ ಹಂತ ಕೆಳಗ್ ಬರುತ್ತೆ. ಅಲ್ಲಲ್ಲಿ ಪಾರ್ಕ್ ಗಳಿದಾವೆ, ಅದಕ್ಕೆ ಬಳಸ್ಕೊತಾರೆ. ಕುಡಿಯೋ ನೀರಿನ ವ್ಯವಸ್ಥೆನೂ ಮಾಡಿದ್ದಾರೆ. ಮಿಕ್ಕಿದ ನೀರೆಲ್ಲ ಹೊಂಡಗಳಿಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಈ ಹೊಂಡಗಳನ್ನ ಕೋಟೆ ಸುತ್ತನೂ ಕಟ್ಟಿದ್ದಾರೆ. ಎಂಥ ಅದ್ಭುತ ಅಲ್ವಾ.
ನೀವೇನಾದ್ರೂ ಶ್ರೀಲಂಕಾಗೆ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಬೇಕು, ಎಲ್ಲ ಪ್ಲೇಸ್ಗಳನ್ನ ಪ್ರಾಪರ್ ಆಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದ್ರೆ ಈ ಕೆಳಗಡೆ ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸ್ಲಾಟ್ಸ್ ಗಳನ್ನ ಬುಕ್ ಮಾಡ್ಕೋಬಹುದು. ನಿಮ್ಮ ಅವಶ್ಯಕತೆಗೆ ತಕ್ಕನ ಹಾಗೆ ನಾವು ಇಲ್ಲಿ ಕಸ್ಟಮೈಸ್ ಮಾಡಿ ನಿಮಗೆ ಟ್ರಿಪ್ ಗಳನ್ನ ಪ್ಲಾನ್ ಮಾಡ್ಕೊಡ್ತೀವಿ. ಆಸ್ ಪರ್ ಪ್ಯಾಕೇಜ್ ನೀವು 2 ಸ್ಟಾರ್ 3 ಸ್ಟಾರ್ 4 ಸ್ಟಾರ್ 5 ಸ್ಟಾರ್ ಹೋಟೆಲ್ ಗಳನ್ನ ಬುಕ್ ಮಾಡ್ಕೋಬಹುದು. ನಾವು ಜನವರಿ ತಿಂಗಳಲ್ಲಿ ಶ್ರೀಲಂಕಾಗೆ ಗ್ರೂಪ್ ಟ್ರಿಪ್ ನ ಆರ್ಗನೈಸ್ ಮಾಡ್ತಾ ಇದೀವಿ. ನೀವೇನಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಶ್ರೀಲಂಕಾನ ಸಖತ್ತಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಪ್ಲಾನ್ ಇದ್ರೆ ಈ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಈ ಗ್ರೂಪ್ ಟ್ರಿಪ್ಸ್ ಅಲ್ಲಿ ನೀವು ಸಖತ್ ಮಜಾ ಮಾಡಬಹುದು, ಒಳ್ಳೊಳ್ಳೆ ಪ್ಲೇಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀಲಂಕಾನ ಸಖತ್ತಾಗಿ ಅರ್ಥ ಮಾಡ್ಕೋಬಹುದು. ಶ್ರೀಲಂಕಾದಲ್ಲಿ ತುಂಬಾ ಫೇಮಸ್ ಆಗಿರೋ 5 ಶಿವನ ದೇವಸ್ಥಾನಗಳಿದಾವೆ. ಇವಾಗ ಒಂದೊಂದೇ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಇದು ಕೋಣೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇದನ್ನ ಶ್ರೀಲಂಕಾದಲ್ಲಿ ದಕ್ಷಿಣ ಕಾಶಿ ಅಂತ ಕರೀತಾರೆ. ರಾವಣ ಅವರು ಶಿವನನ್ನ ತಪಸ್ ಮಾಡಿ ವರ ಪಡ್ಕೊಂಡಿದ್ದ ಜಾಗ ಇದೇನೆ. ಯುದ್ಧ ಎಲ್ಲ ಮುಗಿದ್ಮೇಲೆ ರಾಮ ಅವರು ಪ್ರಾಯಶ್ಚಿತ್ತಕ್ಕೋಸ್ಕರ ಇದೇ ದೇವಸ್ಥಾನಕ್ಕೆ ಬಂದು ಬೇಡ್ಕೋತಾರೆ. ಈ ದೇವಸ್ಥಾನ ಟ್ರಿಂಕೋಮಲಿನಲ್ಲಿ ಇದೆ. ಇಲ್ಲೇ ಪಕ್ಕದಲ್ಲಿ ರಾವಣ ಅವರು ತಮ್ಮ ತಾಯಿ ಶವ ಸಂಸ್ಕಾರ ಮಾಡ್ಬೇಕಾದ್ರೆ ನೀರ್ ಸಿಗದೆ ಇದ್ದಕ್ಕೆ ಅವ್ರ ಹತ್ರ ಇದ್ದಿದ್ದ ಕತ್ತಿಯಿಂದ 7 ಸಲ ನೆಲಕ್ಕೆ ಚುಚ್ಚಿ ಇಲ್ಲಿ ಬಿಸಿ ನೀರಿನ ಬುಗ್ಗೆಗಳನ್ನ ಸೃಷ್ಟಿ ಮಾಡಿದ್ದಾರೆ. ಇವನ್ನ ಕನ್ಯಾ ಹಾಟ್ ಸ್ಪ್ರಿಂಗ್ಸ್ ಅಂತ ಕರೀತಾರೆ. ಇದು ಮುನೇಶ್ವರಂ ಗುಡಿ ಚಿಲ್ಲಾವನ್ನೋ ಊರ ಹತ್ರ ಬರುತ್ತೆ. ಅಪ್ರತಿಮ ಶಿವಭಕ್ತನಾದ ರಾವಣನನ್ನ ಕೊಂದಿದ್ದಕ್ಕೆ ಬ್ರಹ್ಮಹತ್ಯೆ ಪಾಪ ಬರಬಾರದು ಅಂತ ಹೇಳಿ ರಾಮ ಈ ಶಿವನ ದೇವಸ್ಥಾನವನ್ನ ಕಟ್ಸಿರ್ತಾರೆ. ಜಾಫ್ನಾಗ್ ಬಂದ್ರೆ ಇಲ್ಲಿ ನಗುಲೇಶ್ವರ ಅನ್ನೋ ಒಂದು ಗುಡಿ ಇದೆ. ರಾವಣ ಇಲ್ಲಿ ಬಂದು ಪೂಜೆ ಮಾಡ್ತಿದ್ರಂತೆ. ಶ್ರೀಲಂಕಾದ ದಕ್ಷಿಣ ಭಾಗದಲ್ಲಿ ಮಾತರ ಅಂತ ಇದೆಯಲ್ಲ, ಅಲ್ಲೊಂದು ತೊಂಡೇಶ್ವರಂ ಅನ್ನೋ ಗುಡಿ ಇದೆ. ಅದು ಸಹ ಶಿವನ್ ಗುಡಿ. ತಮಿಳರಿಗೆ ತುಂಬಾ ಇಷ್ಟ ಆದ ದೇವರು ಅಂದ್ರೆ ಅದು ಷಣ್ಮುಖ. ಶ್ರೀಲಂಕಾದಲ್ಲಿ ತುಂಬಾ ಷಣ್ಮುಖನ್ ಗುಡಿಗಳಿದಾವೆ. ಅದರಲ್ಲಿ ನಲ್ಲೂರು ಕಂಡಸ್ವಾಮಿ ದೇವಸ್ಥಾನ ಕೂಡ ಒಂದು. ಇದು ಜಾಫ್ನಾದಲ್ಲಿ ಬರುತ್ತೆ. ಇದೇ ಜಾಫ್ನಾದ್ ಪಕ್ಕದಲ್ಲಿ ನಾಗಪೂಷಿನಿ ಅಮ್ಮನ್ ದೇವಸ್ಥಾನ ಅಂತಿದೆ. ನೀವಿಲ್ಲಿಗೆ ಹೋಗ್ಬೇಕು ಅಂದ್ರೆ ಬೋಟ್ ಅಲ್ಲಿ ಹೋಗ್ಬೇಕು, ಯಾಕಂದ್ರೆ ಇದು ದ್ವೀಪದ ಮೇಲಿದೆ. ಇದೊಂದು ಶಕ್ತಿ ಪೀಠ. ಇಲ್ಲಿ ಪಾರ್ವತಿ ಅವ್ರನ್ನ ಪೂಜೆ ಮಾಡ್ತಾರೆ. ಶ್ರೀಲಂಕಾದಲ್ಲಿ ನಾನು ತುಂಬಾ ಜನ ಕನ್ನಡದ ಮಂದಿ ಸಿಕ್ಕಿದ್ರು, ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಸರ್ ಮತ್ತೆ ಮೇಡಮ್ ಮಂಗಳೂರು ಅವರು. ಥ್ಯಾಂಕ್ ಯು. ಉಡುಪಿ ಮಂಗಳೂರು ಉಡುಪಿ. ಸರ್ ತುಳು ಮಾತಾಡ್ತಿದ್ರು, ಅವಾಗ ನಂಗೆ ಗೊತ್ತಾಯ್ತು ನಮ್ಮೂರವ್ರಿಂದ, ಅದಕ್ಕೆ ಮಾತಾಡಿಸಿದೆ. ನಂಗೆ ಕನ್ಫ್ಯೂಷನ್ ಇತ್ತು ತುಳುನ ಕೊಡುವನು ಅಂತ, ಆಮೇಲೆ ತುಳು ಅಂತ ಗೊತ್ತಾಯ್ತು. ಚಿತ್ರದುರ್ಗ ಮತ್ತೆ ಬೆಂಗಳೂರಿನವರು ಒಟ್ಟಾಗೋದು ವಿಶೇಷ. ಹೌದು. ಸುದರ್ಶನ್ ಅವರು ಬಾರಿ ಚೆನ್ನಾಗಿ ಮಾತಾಡ್ತಾರೆ. ಥ್ಯಾಂಕ್ ಯು ಸರ್. ಮಾತು ಬಲ್ಲವನು ಜಗವನ್ನು ಗೆಲ್ತಾನೆ ಅಂತ ಹೇಳಿ ಮಾಡಿ ಖುಷಿ ಆಯ್ತು. ಥ್ಯಾಂಕ್ಸ್. ಸಿಗೋಣ. ನಮಗೆ ಫೋನ್ ಮಾಡಿ. ಕರ್ನಾಟಕದವ್ರು ಬಂದವ್ರೆ. ಮಾಡ್ಬೋದಾ? ಮಾಡ್ಬಾರ್ದಾ? ಓಕೆ. ಯಾವ ಊರು ನಿಮ್ದೆಲ್ಲ? ಮಂಜುನಾಥ್. ಓಕೆ. ಯಾವ ಪಿಕ್ಚರ್ ಮಾಡಿದಾರೆ? ನಾವು ಸೀರಿಯಲ್ ಸಿನಿಮಾಗಳು ಮಾಡ್ತಾ ಇರ್ತೀವಿ. ಸೀರಿಯಲ್ ಪ್ರೀತಿಯಿಂದ ಸೀರಿಯಲ್ ಮಾಡಿದೀವಿ, ಸೂಪರ್ ಪಿಕ್ಚರ್ ಮಾಡಿದೀವಿ, ಲಿಪ್ಕೊಳ್ಳ ಪಿಕ್ಚರ್ ಮಾಡಿದೀವಿ. ಹಂಗೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಭೀಮಾ ಅಂತ ನಮ್ಮ ಯಜಮಾನ್ರಿ ಇವರು. ಗೋಪಿ ಅಂತ ನಂಜೇಗೌಡ ಅಂತ. ಓಕೆ. ಒಳ್ಳೆ ಬೌಲರ್. ಎಲ್ಲ ಕ್ರಿಕೆಟ್ ಮ್ಯಾಚ್ಗೋಸ್ಕರ ಬಂದ್ವಿ ಇಲ್ಲಿ. ಓ ಸೂಪರ್. ಶ್ರೀಲಂಕಾದಲ್ಲಿ ಮ್ಯಾಚ್ ಆಡಿದ್ವಿ. ಓಕೆ. 40+ ಮ್ಯಾಚ್ಗಳು. ಓಕೆ. ಈಗ ಸಂಜೀವಿನಿ ಬೆಟ್ಟ ನೋಡಕ್ ಬಂದಿದೀವಿ. ಸೂಪರ್. ನೀವು ನಮ್ಗೆ ಇವಾಗ ಸಿಕ್ಕಿದ್ದು ತುಂಬಾ ಖುಷಿ ಆಗಿದೆ. ನಂಗೂ ಖುಷಿ ಆಯ್ತು. 10 ದಿವಸ ಆಗಿತ್ತು ಕನ್ನಡನೇ ಮಾತಾಡಿರಲಿಲ್ಲ. ನಾವು ಶ್ರೀವತ್ಸ ಅಂತ. ಓಕೆ. ನಾವು ಇಲ್ಲೇ ಕ್ರಿಕೆಟ್ ಆಡಕ್ ಬಂದಿವಿ ನಾವು ಫ್ರೆಂಡ್ಸ್ ಜೊತೆ ಎಲ್ಲ. ಇವಾಗ ಕ್ರಿಕೆಟ್ ಮ್ಯಾಚ್ ಆಡಿದ್ರಿ? ನೆನ್ನೆ ಆಯ್ತು, ಇವತ್ತು ರೆಸ್ಟ್ ನಮ್ಗೆ, ನಾಳೆ ಇದೆ. ಓ ಸೂಪರ್. ಆಮೇಲೆ ನಿಮ್ಮ ಹೆಸರು ಸರ್? ನನ್ನ ಹೆಸರು ಸಿದ್ದು ಅಂತೇಳಿ. ಓಕೆ ಸೂಪರ್. ನಮಸ್ಕಾರ. ಆನಂದ್. ಆನಂದ್. ಈ ಕಡೆ ಎಲ್ಲ ಜಾಸ್ತಿ ಮಾತಾಡೋರು, ಈ ಕಡೆ ಕಡಿಮೆ ಮಾತಾಡೋರು. ಸೆಂಟ್ರ್ ಮೈಸೂರು, VTU PG ಸೆಂಟರ್ ಮೈಸೂರು. ಓ ಸೂಪರ್. ವೆಂಕಟೇಶ್ ಓಕೆ. ಶ್ರೀನಿವಾಸ್ ಕಲ್ಕುಂಟೆ ಅಂತ. ಓಕೆ. ಅವರು ಟೀಚರು. ಮಾತಾಡ್ ನಿಮ್ಮ ಮೈಸೂರು ಬಂದ್ಬಿಡ. ನಿಮ್ಮ ಮೈಸೂರಲ್ಲ ಬರ. ಥ್ಯಾಂಕ್ ಯು. ಆಮೇಲೆ ನಾನೊಂದು ಗೌರ್ಮೆಂಟ್ ಸ್ಕೂಲ್ಗೆ ಫಂಡ್ ರೈಸ್ ಮಾಡ್ತೀನಿ. ಸೊ ನಿಮ್ ಕ್ಲಬ್ ಇಂದ ಏನಾದ್ರು ಗೌರ್ಮೆಂಟ್ ಸ್ಕೂಲ್ಗೆ ಡೊನೇಟ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಶ್ರೀಲಂಕಾದಲ್ಲಿ ಒಂದಿಷ್ಟು ಕ್ರೇಜಿ ಅನ್ನೋ ವಿಷಯಗಳನ್ನೆಲ್ಲ ಮಾಡಿದೀನಿ. ಅದ್ರಲ್ಲಿ ಮೊದಲನೇದು ಅಂದ್ರೆ ಆನೆ ಇರ್ತವೆ ಅಂತ ಗೊತ್ತಿದ್ರು ಕತ್ರಗಮದಿಂದ ಬುತ್ತಲ ಹೋಗೋ ರೋಡಲ್ಲಿ ಹೋಗಿದ್ದು. ಆಮೇಲೆ ಸರ್ಫಿಂಗ್ ಕಲಿಬೇಕಾದ್ರೆ ಸಾರಂಗ್ ಅವ್ರ ಮನೆಯಲ್ಲ 2 ದಿನ ಉಳ್ಕೊಂಡಿದ್ದೆ. ಅವ್ರಿಗೆ ನಮ್ಮೂರು ಊಟ ಮಾಡ್ಕೊಟ್ಟಿದ್ದೆ. ಅವ್ರಂತೂ ಸಖತ್ ಖುಷಿ ಪಟ್ರು. ಮೊದಲನೇ ದಿನ ತಾಳಿಪೆಟ್ಟು, 2ನೇ ದಿನ ಚಿಕ್ಕಪೇಟೆ ಸ್ಟೈಲ್ ದೊಣ್ಣೆ ಬಿರಿಯಾನಿ. ನೋಡಿ ನಾನ್ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರೋ ನನಗೆ ಗೊತ್ತಿಲ್ಲ. ಆದ್ರೂ ಅವ್ರು ನನ್ನನ್ನು ಅವ್ರ ಮನೆಯಲ್ಲಿ ಉಳಿಸ್ಕೊಂಡು ಸಖತ್ತಾಗಿ ಊಟ ಹಾಕಿ ನನ್ನನ್ನು ಸ್ವಂತ ತಮ್ಮನ್ ತರ ನೋಡ್ಕೊಂಡ್ರು. ನಾನು ಕ್ಯಾಂಡಿಗೆ ಹೋಗಿದ್ದೆ. ಕ್ಯಾಂಡಿನಲ್ಲಿ ಇವ್ರು ಅಕ್ಕಂದ್ರು ರಷ್ಯಾದಿಂದ ಬಂದಿದ್ರು. ನಾನು ದೇವಸ್ಥಾನ ಹತ್ರ ನಿಂತಿದ್ದೆ. ಅಕಸ್ಮಾತ್ ಆಗಿ ಅವ್ರ ನನ್ನನ್ನು ಮಾತಾಡ್ಸಿದ್ರು. ಯಾಕೆ ಅಂದ್ರೆ ನನ್ನನ್ನು ಲೋಕಲ್ ಅಂತ ಕನ್ಫ್ಯೂಸ್ ಆಗ್ಬಿಟ್ಟವ್ರು ಅವರು. ನಾನು ಅವ್ರ ಹತ್ರ ಮಾತಾಡ್ತಿದ್ದೆ. ಮಾತಾಡ್ತಾ ಅವ್ರು ನನ್ನ ಊಟಕ್ಕೆ ಕರೆದ್ರು. ಬನ್ನಿ ನಾವು ಹಾಸ್ಟೆಲ್ ಇಂದ ಸ್ವಲ್ಪ ಊಟ ಎಲ್ಲ ಎತ್ಕೊಂಡ್ ಬಂದಿದೀವಿ, ತಿನ್ನೋಣ ಅಂತ. ಸರಿ ಅಂತ ಹೇಳಿ ಅಲ್ಲೇ ಅವ್ರ ಜೊತೆ ತಿಂದೆ.
ಆಮೇಲೆ ಅವ್ರಿಗೆ ಹೇಳ್ದೆ, ನೋಡಿ ನೀವು ನಮ್ಮೂರಿಗೆ ಬನ್ನಿ, ನಮ್ಮೂರ್ ಸಖತ್ತಾಗಿದೆ, ಅಲ್ಲಿ ಹಂಪಿ ಇದೆ, ಬೇಲೂರು, ಹಳೆಬೀಡಿದೆ, ವಿಶ್ವ ಪರಂಪರಿಕ ತಾಣಗಳ ಪಟ್ಟಿಯಲ್ಲಿರೋ ತುಂಬಾ ಸ್ಥಳಗಳಿದಾವೆ ಅಂತ ಹೇಳ್ದೆ. ಊಟ ಎಲ್ಲ ಆಯ್ತು. ಆಮೇಲೆ ಅವ್ರು ಹೇಳ್ತಾ ಇದ್ರು, ಈ ಬ್ಯಾಗ್ ಸಖತ್ ವೇಟ್ ಇದೆ, ಒತ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ ಅಂತ. ನಾನು ಅದಕ್ಕೆ ಹೇಳ್ದೆ, ನಿಮ್ ಹಾಸ್ಟೆಲ್ವರೆಗೂ ಬೇಕಾದ್ರೆ ನಾನೇ ಈ ಬ್ಯಾಗ್ ನ ತಗೊಂಡ್ಬಂದ್ ಬಿಡ್ತೀನಿ ಅಂತ. ಆನೆ ತರ ಇರೋ ಅವ್ರ ಬ್ಯಾಗ್ ನ ಹೊತ್ಕೊಂಡು ಅವ್ರ ಹಾಸ್ಟೆಲ್ಗೆ ಡ್ರಾಪ್ ಹಾಕ್ದೆ. ಅದಾದ್ಮೇಲೆ ಕ್ಯಾಂಡಿಯಿಂದ ಎಲ್ಲ ಹೋಗುವಂತ ರಸ್ತೆನಲ್ಲಿ ಜನ ಸ್ಟ್ರಾಬೆರಿ, ಹೂವಿನ ಬೊಕ್ಕೆ ಎಲ್ಲ ರಸ್ತೆನಲ್ಲಿ ಮಾರಾಟ ಮಾಡ್ತಿರ್ತಾರೆ. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಯಾರೋ ಒಬ್ರು ಸ್ಟ್ರಾಬೆರಿ ಮಾರ್ತಾ ಇದ್ರು. ನೋಡೋಣ ಇದೊಂದು ಕಂಟೈನರ್ಗೆ ಎಷ್ಟಾಗುತ್ತೆ ಅಂತ ಕೇಳೋಣ ಅನ್ಕೊಂಡು ಹೋದೆ. ಕಂಟೈನರ್ಗೆ ಜಾಸ್ತಿ ರೇಟ್ ಹೇಳಿದ್ರು, ಮತ್ತೆ ನನಗೊಂದು ಫ್ರೀಯಾಗಿ ತಿನ್ನೋದಕ್ಕೆ ಕೊಟ್ರು. ನಂಗೆ ಅವ್ರು ಫ್ರೀಯಾಗಿ ಕೊಟ್ಟಿದ ತಕ್ಷಣ ಯಾಕೋ ಸೈಕಲ್ ಪಾರ್ಕ್ ಮಾಡಿ ಇವ್ರ ವ್ಯಾಪಾರಕ್ಕೆ ಸ್ವಲ್ಪ ಸಹಾಯ ಮಾಡ್ಬೇಕು ಅಂತ ಅನಿಸ್ತು. ಹಂಗಾಗಿ ಏನ್ ಮಾಡಿದೆ ಅಂದ್ರೆ, ಅವ್ರ ಹತ್ರ ಇದ್ದಿದ್ ಬೊಕ್ಕೆನೆಲ್ಲ ಕೈಲಿ ನಾನೇ ಇಸ್ಕೊಂಡು ದಾರಿಲಿ ಹೋಗೋರ್ಗೆಲ್ಲ ಈ ಬೊಕ್ಕೆ ತಗೊಳ್ಳಿ ಅಂತ ಹೇಳ್ತಿದ್ದೆ. ಇನ್ನೂ ಒಂದು ಕ್ರೇಜಿ ವಿಷಯ ಏನು ಅಂದ್ರೆ, ನಂಗೊಬ್ರು ಬುದ್ಧಿಸ್ಟ್ ಮಾಂಗ್ ಸಿಕ್ಕಿದ್ರು. ಅವ್ರಿಗೆ ಮದ್ವೆ ಆಗಿರಿ ಅಂತ ಕನ್ವಿನ್ಸ್ ಮಾಡ್ತಿದ್ದೆ ನಾನು. ಅವತ್ತೊಂದು ದಿನ ರಾತ್ರಿ ದಾರಿನಲ್ಲಿ ಯಾರೊಬ್ರು ಬೈಕ್ ಓಡಿಸ್ಕೊಂಡು ಬಂದು ಹೇಳಿದ್ರು, ಗುರು ಮುಂದೆ ಆನೆ ಇದಾವೆ ಹುಷಾರು ಅಂತ. ಸರಿ ಯಾಕಪ್ಪ ರಿಸ್ಕು ಕತ್ಲಲ್ಲಿ ಅಂತ ಹೇಳಿ ಅಲ್ಲೇ ರೋಡ್ ಪಕ್ಕದಲ್ಲಿರೋ ಒಂದು ಮನೆಗೆ ಹೋಗಿ ಉಳ್ಕೊಳಕ್ ಜಾಗ ಕೇಳಿದೆ. ಅವ್ರು ನನಗೆ ಉಳ್ಕೊಳ್ಳೋದಕ್ಕೆ ಜಾಗ ಕೊಟ್ರು. ನಾನು ಅಲ್ಲೇ ಟೆಂಟ್ ಹಾಕಿ ಮಲ್ಕೊಂಡಿದ್ದೆ. ಊಟನೂ ಕೊಟ್ರು. ನನ್ನ ಮನೆಯಿಂದ ಹೊರಗಡೆನೆ ಟೆಂಟ್ ಹಾಕೋದಕ್ಕೆ ಜಾಗ ಕೊಟ್ಟಿದ್ರು. ನನ್ನ ಮನೆಯಿಂದ ಹೊರಗಡೆ ಇದ್ದೇನೋ ಒಂದ್ ಬಿಟ್ರೆ ನಾನೆಲ್ಲ ನಮ್ಮ ಮನೆಯಲ್ಲೇ ಇದೀನಿ ಅನ್ನೋ ಫೀಲ್ ನಂಗೆ. ಇನ್ನೊಂದ್ ದಿನ ಮಠ ಮಧ್ಯಾಹ್ನ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ದೆ. ಬೈಕಲ್ಲಿ ಒಬ್ರು ಮಾತಾಡ್ಸಿದ್ರು. ಮಾತಾಡ್ತಾ ಹೇಳಿದ್ರು, ದಾರಿನಲ್ಲಿ ನಮ್ಮ ಮನೆ ಇದೆ, ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ. ರಸ್ತೆ ಪಕ್ಕನೇ ಅವ್ರ ಮನೆ. ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು, ಸ್ನಾನ ಮಾಡ್ಕೊಂಡು, ಅವ್ರ ಜೊತೆ ಹರಟೆ ಹೊಡೆದು, ಮತ್ತೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಮುಂದೆ ಬಂದೆ. ಆಮೇಲೆ ನನ್ನ ಜೊತೆ ಯಾರಾದ್ರೂ ಚೆನ್ನಾಗಿ ಮಾತಾಡ್ತಾ ಇದ್ರೆ ನಾನು ಅವ್ರಿಗೆ ನಮ್ಮ ದೇಶದ ಬಗ್ಗೆ ಏನೇನು ಒಪಿನಿಯನ್ಸ್ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಕೇಳ್ತಿರ್ತೀನಿ. ಬರ್ರಿ ಶ್ರೀಲಂಕಾದ ಜನ ನಮ್ಮ ದೇಶದ ಬಗ್ಗೆ ಏನೇನು ಅನ್ಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ ಬರೋಣ. Yeah, like you are saying India is dirty. Yeah, but the thing is, both people and government both have failed to keep their place clean. Yes. It's not only and government. Normal people also responsibility. Yeah, but also every people has responsibility. Yes. To clean. Yeah, you said right. Yeah. Sri Lanka is Some people still some people they are a bad habit. Yeah. Some places papers, shopping bags. Yeah, comparatively it's good, but temporarily better. Yeah. But Sri Lanka also need to improve. Yeah. About Bangalore? To play cricket. To play cricket. Play cricket? Yeah. How was the Bangalore? Bangalore city is, is more than cheap in Sri Lanka rupee. Like, we can buy something from them, Okay, sure. Sri Lanka is costly. Yeah. What do you felt about people? People, they are always busy, like three wheel, Yeah. and vehicle, no, they have no anything, Just go fast. no discipline, Yeah, no discipline. That's why. Yeah. Sri Lanka people more than more than Indian. I think just. No. You said right. You said right. Just mention it. Yeah, you said right. We don't follow actually traffic rules. We don't care about fines. Yeah. Somebody paid 3,40,000 Sri Lankan rupees. Somebody paid. ಶ್ರೀಲಂಕಾದಲ್ಲಿ ನನಗೆ ಆಶ್ಚರ್ಯ ಅನಿಸಿದ ಒಂದಿಷ್ಟು ವಿಷಯಗಳನ್ನ ನಾನು ನಿಮಗೆ ಹೇಳ್ತೀನಿ. ಇಲ್ಲಿರೋ ತಮಿಳು ಜನ ಶ್ರೀಲಂಕಾ ಮತ್ತು ಭಾರತದ ನಡುವೆ ಈ ಕ್ರಿಕೆಟ್ ಏನಾದ್ರೂ ನಡೆದ್ರೆ, ಕ್ರಿಕೆಟ್ ಅಲ್ಲ ಯುದ್ಧನೂ ನಡೆದ್ರೆ ಭಾರತಕ್ಕೇನೆ ಸಪೋರ್ಟ್ ಮಾಡ್ತಾರೆ. ಇದನ್ನೆಲ್ಲ ಅವ್ರ ಬಾಯಿನಲ್ಲೇ ಕೇಳ್ಕೊಂಡ್ ಬನ್ನಿ. சொந்தக்காரங்களெல்லாம் இருக்காங்களா? இல்ல இருக்காங்க. எந்த ஊர்ல இருக்காங்க? எங்க இடத்துக்கு வந்து என்னமோ பேர் ஒன்று சொன்னாங்க, ஞாபகம் இல்லை. இதுதான் தங்கச்சி ஒன்று. ஓகே. ஆனால் அவங்க சின்னமாக தான் இருக்காங்க. ஓ சூப்பர். உங்களுக்கு இந்தியா நிறைய பிடிக்குமா இல்லை ஸ்ரீலங்கா நிறைய பிடிக்கும்? இல்லை அது நம்ம வீடு அங்கே தானே. எங்கே தான் இருக்கா? அங்கதான் அந்த ஊர் தான். அந்த ஊர்ல தான் இந்த ஊருக்கு வந்திருக்கோம். நம்ம பெஸ்ட் அங்கே தானே. ஓகே. நம்ம சப்போர்ட் பண்ணதே அங்கே தானே. இந்தியா டீம் விளையாண்டா நம்ம பயங்கர பிரச்சனை வரும். ஓ அப்படியா? சப்போர்ட் பண்ணு. சப்போர்ட் பண்ணாம அது சப்போர்ட் பண்ணு. ரொம்ப இந்தியா தான். ಓಕೆ ನನ್ರಿ. ನನ್ಗೆ ಯಾರಾದ್ರೂ ಮಾತೃಭೂಮಿನ ಗೌರವಿಸ್ಲಿಲ್ಲ ಅಂದ್ರೆ ಅಥವಾ ಮಾತೃಭೂಮಿ ಪರವಾಗಿಲ್ಲ ಅಂತಂದ್ರೆ ಸಖತ್ ಕೋಪ ಬರುತ್ತೆ. ಹಾಗಾಗಿ ಜಾಸ್ತಿ ಮಾತಾಡದೆ ಅಲ್ಲಿಂದ ಮುಂದೆ ಬಂದೆ. ಇಲ್ಲಿರೋ ಬಹುತೇಕ ತಮಿಳು ಜನ ಇಂದಿಗೂ LTT ಸಂಘಟನೆಯನ್ನ ಬೆಂಬಲಿಸ್ತಾರೆ. ಜೊತೆಗೆ ಅಖಂಡ ತಮಿಳು ದೇಶ ಕಟ್ಟಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದಾರೆ. ಭಾರತದಲ್ಲಿ ಹೇಗೆ ಹಿಂದೂ ಮುಸ್ಲಿಂ ಜಗಳನೋ ಹಾಗೆ ಶ್ರೀಲಂಕಾದಲ್ಲಿ ತಮಿಳು ಮತ್ತೆ ಸಿನ್ಹಳ ಭಾಷಿಕರ ಜಗಳ. ಅಲ್ಲಿರೋ ರಾಜಕೀಯ ನಾಯಕರಿಗೆ ಇದೇ ಹಾಲು ತುಪ್ಪ ಇದ್ದಂಗೆ. ರಸ್ತೆ ಸ್ವಚ್ಛತೆ ವಿಚಾರದಲ್ಲೆಲ್ಲ ನಮ್ಕಿಂತ ಸ್ವಲ್ಪ ಮುಂದೆ ಇದ್ರು ಬಡತನದ ವಿಚಾರದಲ್ಲಿ ನಮ್ಕಿಂತ ಹಿಂದೆನೆ ಇದ್ದಾರೆ. ನಿಮ್ಗೇನಾದ್ರೂ
ಶ್ರೀಲಂಕಾ ಭಾರತ ಎರಡು ಒಂದೇ ಅಂತ ಅನ್ಸಿದ್ರೆ ಆ ಯೋಚನೆನ ತಲೆಯಿಂದ ತೆಗ್ದಾಕ್ಬಿಡಿ. ಇಲ್ಲಿರೋ ಜನ ವರ್ತನೆ ಮಾಡೋ ರೀತಿ, ಇವ್ರು ನಮ್ಮನ್ನ ನಡ್ಸ್ಕೊಳ್ಳೋ ರೀತಿ ಎಲ್ಲವೂ ಭಾರತೀಯರಿಗಿಂತ ವಿಭಿನ್ನವಾಗಿನೇ ಇರುತ್ತೆ. ನೀವೇನಾದ್ರೂ ಕರ್ನಾಟಕ, ಕೇರಳ, ತಮಿಳುನಾಡು ರಾಜ್ಯಗಳಲ್ಲಿ ಪ್ರವಾಸ ಮಾಡಿದ್ರೆ ಅಲ್ಲಿ ತರದ್ದೇ ಅನುಭವಗಳು ಇಲ್ಲಾಗುತ್ತೆ. ಬರ್ರಿ ಇವಾಗ ಒಂದಿಷ್ಟು ಪ್ಲೇಸ್ ಗಳನ್ನ ನೋಡ್ಕೊಂಡ್ ಬರೋಣ. ನೀವು ಇಲ್ಲೇ ನೋಡ್ತಾ ಇದ್ರೆ ಅದಕ್ಕೆ ಸ್ಟಿಲ್ಟ್ ಫಿಶಿಂಗ್ ಅಂತ ಕರೀತಾರೆ. ಅಂದ್ರೆ ಸಮುದ್ರದೊಳಗಡೆ ಒಂದು ಕಂಬವನ್ನ ಊರ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ಫಿಶಿಂಗ್ ಮಾಡ್ತಾರೆ. ಈ ಮೀನುಗಾರಿಕೆ ಶ್ರೀಲಂಕಾದಲ್ಲಿ ಅತ್ಯಂತ ಪ್ರಸಿದ್ಧ. ಮತ್ತೆ ಇವರು ಈಗೇನ್ ನಿಜವಾಗ್ಲೂ ಫಿಶಿಂಗ್ ಮಾಡ್ತಿಲ್ಲ, ನಮಗ್ ತೋರ್ಸಕ್ಕೆ ಅಂತ ಬಂದು ಕೂತ್ಕೊಂಡಿದ್ದಾರೆ ಅಷ್ಟೇ. ಯಾರಾದ್ರೂ ಬಂದು ಟೂರಿಸ್ಟ್ ರೊಕ್ಕ ಕೊಟ್ರೆ ಬಂದು ಕೂತ್ಕೋತಾರೆ, ಒಂದೆರಡು ಮೀನ್ ಹಿಡಿದಿರೋ ತರ ನಾಟಕ ಮಾಡ್ತಾರೆ, ಆಮೇಲೆ ಎದ್ದು ವಾಪಸ್ ಹೋಗ್ತಾರೆ. ಅವ್ರ ಕಸುಬೋದು. ಆದ್ರೆ ಮೀನ್ ಸಿಗ್ತಾ ಇಲ್ಲ ಅವ್ರಿಗೆ. ಮೀನ್ ಸಿಗದಿರೋ ಕಾರಣ ಇವಾಗ ಬರುವಂತ ಟೂರಿಸ್ಟ್ ಗಳಿಂದಾನೆ ದುಡ್ಡು ಇಸ್ಕೊಂಡು ಅದೇ ದುಡ್ಡನ್ನ ಅವರು ತಮ್ಮ ದೈನಂದಿನ ಚಟುವಟಿಕೆಗಳಿಗೆ ಬಳಸ್ಕೋತಾರೆ. ಯಾರಾದ್ರೂ ಬಂದ್ರೆ ಈ ತರ ಸ್ಟಿಲ್ಟ್ ಫಿಶಿಂಗ್ ನೀವು ಅಲ್ಲೋ ಕೂತ್ಕೋಬಹುದು. ನೋಡ್ತಾ ಇರ್ಬೋದು, ಸಮುದ್ರದ ಪಕ್ಕದಲ್ಲಿ ಒಂದು ಬೆಟ್ಟ ಸೃಷ್ಟಿಯಾಗಿದೆ. ಆ ಬೆಟ್ಟದ ಪಕ್ಕದಲ್ಲೇ ನಿಮಗೆ ಅಲೆಗಳೆಲ್ಲ ಸೂಪರ್ ಆಗಿ ಹೋಗೋದು ಕಾಣುತ್ತೆ. ಇಂಡಿಯಾದಲ್ಲಿನೇ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿ ಬೋರ್ ಆಗಿದ್ರೆ ನೀವು ಶ್ರೀಲಂಕಾದಲ್ಲಿ ಟ್ರೈ ಮಾಡ್ಬೋದು. ಇದೇ ನೋಡಿ ಆ ಸುಂದರವಾದ ಪ್ರದೇಶ. ನೀವು ಇಲ್ಲಿಗೆ ಬರಬೇಕು ಅಂದ್ರೆ ಕೋಕೋ ಟ್ರೀ ಹಿಲ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಮಿರಿಸಾ ಪಕ್ಕದಲ್ಲಿನೇ ಇದೆ. ತುಂಬಾ ಅದ್ಭುತವಾಗಿದೆ. ನೀವು ನೋಡಿದ್ರಿ, ಅತ್ಯಂತ ಅದ್ಭುತವಾಗಿದೆ. ನನಗಂತೂ ಒಂದು 5 ನಿಮಿಷ ಫುಲ್ ಸ್ಟ್ರಕ್ ಹೋಗ್ಬಿಟ್ಟಿದೆ ನಾನು, ಅಷ್ಟು ಸೂಪರ್ ಆಗಿದೆ. ಪದೇ ಅಲೆಗಳು ಬರೋದಾಗಿರ್ಬೋದು, ಅಥವಾ ಈ ತೆಂಗಿನ ಮರ, ಈ ಕೆಮ್ಮಣ್ಣು, ಈ ವ್ಯೂ ಸಖತ್ ಗುರು. ನಾವು ಇವಾಗ ದ ಫೇಮಸ್ ರೋಪ್ ಸ್ವಿಂಗ್ ಆಕ್ಟಿವಿಟಿ ಮಾಡೋದಕ್ಕೆ ಹೋಗ್ತಾ ಇದೀವಿ. ಒಂದು 500 ರೂಪಾಯಿನ ಚಾರ್ಜ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸ್ವಲ್ಪ ಅಂದರೆ ಡಿಸ್ಕೌಂಟ್ ಮಾಡಿಕೊಂಡು ಮಾಡೋದಕ್ಕೆ ಟ್ರೈ ಮಾಡೋಣ. ಇದು ಜೀವನದಲ್ಲಿ ಒಂದು ಬಾರಿ ಆದರೂ ಪ್ರಯತ್ನಿಸಬೇಕಾದಂತಹ ಅನುಭವ. ತುಂಬ ಚೆನ್ನಾಗಿದೆ. ಇಟ್ಸ್ ಓಕೆ ಅಕ್ಕ ಬರ್ತಾರೆ ನೋಡಿ. ಸೈಕಲ್ನ ನೀವು ಇಲ್ಲಿ ಪಾರ್ಕ್ ಮಾಡಿದ್ರೆ ಬೀಚ್ ಇದೆ. ಬೀಚ್ಗೂ ಮತ್ತೆ ಇಲ್ಲೊಂದು ಚಿಕ್ಕದಾಗಿ ಒಂದು ದ್ವೀಪ ಇದೆ. ದ್ವೀಪಕ್ಕೂ ಒಂದು ಚಿಕ್ಕ ಸೇತುವೆಯನ್ನ ಮಾಡಿದ್ದಾರೆ. ಈ ದ್ವೀಪದಲ್ಲಿ ಒಂದು ಬುದ್ಧನ ದೇವಸ್ಥಾನ ಇದೆ. ಈ ದ್ವೀಪ ಮೇಲಿಂದ ನೋಡೋದಕ್ಕೆ ಹೃದಯದ ಆಕಾರದಲ್ಲಿದೆ. ನಾವಿವಾಗ ದೋಂಡ್ರಾಗ್ ಬಂದಿದ್ದೀವಿ. ದೋಂಡ್ರಾದಲ್ಲಿ ಲೈಟ್ ಹೌಸ್ ಮತ್ತೆ ಒಂದು ಪೋರ್ಟ್ ಇದೆ, ಬಂದರ್ ಇದೆ. ಅವೆರಡನ್ನು ನೋಡಕ್ ಹೋಗ್ತಾ ಇದೀವಿ. ಇದನ್ನ ಬ್ರಿಟಿಷರು 1887ರಲ್ಲಿ ಕಟ್ಟಕ್ಕೆ ಶುರು ಮಾಡಿ 1890ರಲ್ಲಿ ಮುಗಿಸ್ತಾರೆ. ನೋಡ್ತಾ ಇರ್ಬೋದು ಲೈಟ್ ಹೌಸ್ ಎಷ್ಟು ಸುಂದರವಾಗಿದೆ ಅಂತ. ಇನ್ನು ಇದಕ್ಕೆ ಹೊರಗಡೆಯಿಂದ ಬಿಳಿ ಬಣ್ಣ ಬೆಳೆದಿರೋದಕ್ಕೆ ಕಾರಣ ನಿಮಗೆ ಗೊತ್ತಿರುತ್ತೆ. ಇನ್ನು ಇಲ್ಲಿ ಬಳಸಿರುವಂತಹ ಕಲ್ಲನ್ನ ಸ್ಕಾಟ್ಲೆಂಡ್ ಇಂದ ಇಂಪೋರ್ಟ್ ಮಾಡ್ಕೊಂಡಿದ್ರು. ಗ್ರಾನೈಟ್ ಕಬ್ಬಣ ಎಲ್ಲದನ್ನು ಇಂಗ್ಲೆಂಡ್ ಇಂದ ಇಂಪೋರ್ಟ್ ಮಾಡ್ಕೊಂಡಿದ್ರು.
ನಾನಿವಾಗ ಶ್ರೀಲಂಕಾ ದೇಶದ ದಿಯಲುಮಾ ಅನ್ನುವಂತಹ ಒಂದು ಜಲಪಾತಕ್ಕೆ ಹೋಗ್ತಾ ಇದ್ದೀನಿ. ಈ ಜಲಪಾತದ ವಿಶೇಷ ಏನು ಅಂತಂದ್ರೆ ಜಲಪಾತದಲ್ಲಿ ಒಂದು ಇನ್ಫಿನಿಟಿ ಪೂಲ್ ಇದೆ. ಆ ಇನ್ಫಿನಿಟಿ ಪೂಲ್ ಅನ್ನು ನೋಡೋದಕ್ಕೆ ನಾನು ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಕೆಳಗೆ ಇಳಿಯೋಣ. ಇಲ್ಲೊಂದು ಸ್ವಾಭಾವಿಕವಾದಂತಹ ಸ್ವಿಮ್ಮಿಂಗ್ ಪೂಲ್ ಇದೆ. ನಾನಿವಾಗ ಶ್ರೀಲಂಕಾದ ಎಲ್ಲ ಅನ್ನೋಂಥ ಒಂದು ಸ್ಥಳದಲ್ಲಿದ್ದೀನಿ. ಇಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ ಒಂದು 9 ಆರ್ಚ್ ಬ್ರಿಡ್ಜ್ ಅಂತಿದೆ. ಬ್ರಿಟಿಷರಿಂದ ಕಟ್ಟಲ್ಪಟ್ಟಂತಹ ಒಂದು ಸೇತುವೆ. ಬ್ರಿಟಿಷರು ಅದನ್ನ ಕಟ್ಟಿದ್ದಾರೆ ರೈಲ್ವೆ ಬಳಕೆಗೋಸ್ಕರ. ಅಲ್ಲಿ ರೈಲ್ ಹೋಗುತ್ತೆ, ಅದನ್ನ ನೋಡಕ್ ತುಂಬಾ ಅದ್ಭುತವಾಗಿರುತ್ತೆ. ನಾನು ನಿಮಗೆ ಇವಾಗ ಅದನ್ನ ತೋರಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೊದಲನೇ ವಿಶ್ವ ಯುದ್ಧದ ನಂತರ ಬ್ರಿಟಿಷರು ಇಲ್ಲಿ ಸರಕು ಸಾಗಾಣಿಕೆಗೋಸ್ಕರ ಒಂದು ರೈಲ್ವೆ ಹಳಿಯನ್ನ ಹಾಕ್ತಾರೆ. ಆ ಸಮಯದಲ್ಲಿ ಈ ಬ್ರಿಡ್ಜ್ ಅನ್ನ ಕಟ್ಟುವಂತ ಅನಿವಾರ್ಯತೆ ಬರುತ್ತೆ. ಅವಾಗ ಇವರು ಯಾವುದೇ ಕಬ್ಬಿಣ ಬಳಸದೇನೆ ಕೇವಲ ಸೈಜ್ ಕಲ್ಲುಗಳು ಅಥವಾ ನೀವು ನೋಡ್ತಾ ಇರಬಹುದು ದೊಡ್ಡ ದೊಡ್ಡ ಕಲ್ಲುಗಳಿಂದ ಕಟ್ಟಿರುವಂತಹ ಬ್ರಿಡ್ಜ್ ಇದು. ಸುಮಾರು 92 ಅಡಿ ಆಳ ಇದೆ. ಕೆಳಗಡೆ ನದಿ ಹರಿತಾ ಇದೆ ಒಂದು ಚಿಕ್ಕದಾಗಿ. ಅಲ್ಲಿಂದ ಮೇಲಕ್ಕೆ ಬ್ರಿಡ್ಜ್ ಅನ್ನ ಕಟ್ಟಿದ್ದಾರೆ. ಇದು 2 ಗುಡ್ಡಗಳನ್ನ ಸಂಪರ್ಕಿಸುವಂತಹ ಬ್ರಿಡ್ಜ್. ಮುಖ್ಯವಾಗಿ ಎಲ್ಲಾ ನಗರವನ್ನ ದಕ್ಷಿಣ ಶ್ರೀಲಂಕಾದ ಕಡೆಗೆ ಸಂಪರ್ಕ ಮಾಡುತ್ತೆ. ನೀವೇನಾದ್ರೂ ಶ್ರೀಲಂಕಾಗೆ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಬೇಕು, ಎಲ್ಲ ಪ್ಲೇಸ್ಗಳನ್ನ ಪ್ರಾಪರ್ ಆಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದ್ರೆ ಈ ಕೆಳಗಡೆ ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸ್ಲಾಟ್ಸ್ ಗಳನ್ನ ಬುಕ್ ಮಾಡ್ಕೋಬಹುದು. ನಿಮ್ಮ ಅವಶ್ಯಕತೆಗೆ ತಕ್ಕನ ಹಾಗೆ ನಾವು ಇಲ್ಲಿ ಕಸ್ಟಮೈಸ್ ಮಾಡಿ ನಿಮಗೆ ಟ್ರಿಪ್ ಗಳನ್ನ ಪ್ಲಾನ್ ಮಾಡ್ಕೊಡ್ತೀವಿ. ಆಸ್ ಪರ್ ಪ್ಯಾಕೇಜ್ ನೀವು 2 ಸ್ಟಾರ್ 3 ಸ್ಟಾರ್ 4 ಸ್ಟಾರ್ 5 ಸ್ಟಾರ್ ಹೋಟೆಲ್ ಗಳನ್ನ ಬುಕ್ ಮಾಡ್ಕೋಬಹುದು. ನಾವು ಜನವರಿ ತಿಂಗಳಲ್ಲಿ ಶ್ರೀಲಂಕಾಗೆ ಗ್ರೂಪ್ ಟ್ರಿಪ್ ನ ಆರ್ಗನೈಸ್ ಮಾಡ್ತಾ ಇದೀವಿ. ನೀವೇನಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಶ್ರೀಲಂಕಾನ ಸಖತ್ತಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಪ್ಲಾನ್ ಇದ್ರೆ ಈ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಈ ಗ್ರೂಪ್ ಟ್ರಿಪ್ಸ್ ಅಲ್ಲಿ ನೀವು ಸಖತ್ ಮಜಾ ಮಾಡಬಹುದು, ಒಳ್ಳೊಳ್ಳೆ ಪ್ಲೇಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀಲಂಕಾನ ಸಖತ್ತಾಗಿ ಅರ್ಥ ಮಾಡ್ಕೋಬಹುದು. ಇವಾಗ ಸ್ವಲ್ಪ ಶ್ರೀಲಂಕಾದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಶ್ರೀಲಂಕಾ ದೇಶದ ಮೊಟ್ಟ ಮೊದಲ ಸಾಮ್ರಾಜ್ಯ ಅನುರಾಧಪುರದಲ್ಲಿ ಶುರುವಾಗುತ್ತೆ. ಅವತ್ತಿಂದ ಅನುರಾಧಪುರ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಸಖತ್ ಬೆಳೆದಿರುತ್ತೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಶ್ರೀಲಂಕಾ ದೇಶಕ್ಕೆ ಭಾರತದಿಂದ ಬಂದಂತಹ ರಾಜ ಅಶೋಕನ ಮಗ ಅರಹತ ಮಹಿಂದ ಇಲ್ಲಿರುವಂತಹ ಸ್ಥಳೀಯ ರಾಜನಿಗೆ ಬುದ್ಧಿಸಂ ನ ಬೋಧನೆ ಮಾಡ್ತಾನೆ. ಅವತ್ತು ದೇವನಂಪ್ರಿಯ ತಿಸ್ಸ ಅಕ್ಸೆಪ್ಟ್ ಮಾಡಿದಂತಹ ಬುದ್ಧಿಸಂ ಇವತ್ತು ಶ್ರೀಲಂಕಾ ತುಂಬಾ ಹರಡ್ಕೊಂಡ್ಬಿಟ್ಟಿದೆ.
ಈ ಅನುರಾಧಪುರದಲ್ಲಿ ನಿಮಗೆ ಲೆಕ್ಕವಿಲ್ಲದಷ್ಟು ಸ್ಥಳಗಳಿದೆ ನೋಡೋದಕ್ಕೆ. ಅದರಲ್ಲಿ ಬಹು ಮುಖ್ಯ ಅಂತಂದ್ರೆ ಇಲ್ಲಿರುವಂತಹ ಸ್ತೂಪಗಳು ಒಂದೊಂದು ಮುತ್ತು ಕಣ್ರಿ. ಪದೇ ಪದೇ ಚೋಳರು ಶ್ರೀಲಂಕಾ ದೇಶದ ಮೇಲೆ ದಾಳಿ ಮಾಡ್ತಿದ್ರಿಂದ ಅನುರಾಧಪುರದಿಂದ ತಮ್ಮ ರಾಜಧಾನಿಯನ್ನ ಪೊಲೊನ್ನರುವಾಗೆ ಶಿಫ್ಟ್ ಮಾಡ್ತಾರೆ. ಪೊಲೊನ್ನರುವದಲ್ಲೂ ಅಷ್ಟೇ ಒಂದು ರಾಜಧಾನಿ ಹೇಗಿರ್ಬೇಕೋ ಆತರ ಕಟ್ಟಿದ್ದಾರೆ. ಈ ಎರಡು ನಗರಗಳು ಶ್ರೀಲಂಕಾ ದೇಶದ ಜನರಿಗೆ ಒಂಥರ ಕಾಶಿ ಕೇದಾರ ಇದ್ದಂಗೆ ನೋಡ್ರಪ್ಪ. ಈ ಎರಡು ಜಾಗಗಳಂದ್ರೆ ಇಲ್ಲಿರೋ ಜನಕ್ಕೆ ಅಷ್ಟೊಂದು ಭಕ್ತಿ. ಈ ಭಕ್ತಿ ಯಾವ ಲೆವೆಲ್ಗೆ ಅಂದ್ರೆ 300 ಕಿಲೋಮೀಟರ್ ದೂರದಿಂದ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಷ್ಟೊಂದು ಜನ ಕೇವಲ ನೃತ್ಯ ಮಾಡೋದಕ್ಕೆ ಬಂದಿದ್ದಾರೆ. ಶ್ರೀಲಂಕಾದಲ್ಲಿ ಒಂದೆರಡು ಒಳ್ಳೆ ಟ್ರೈನ್ ರೂಟ್ಸ್ ಇದಾವೆ, ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಮೊದಲನೇದು ಕೊಲಂಬೋದಿಂದ ಬಿಲಿಯೇಟಾ ಕಡೆ ಹೋಗುತ್ತೆ. ಇದು ಬೀಚ್ ಪಕ್ಕದಲ್ಲೇ ಹೋಗೋದ್ರಿಂದ ಸನ್ಸೆಟ್ ಮಾತ್ರ ಸೂಪರ್ ಆಗಿ ಕಾಣುತ್ತೆ ಎಲ್ರಿಗೂ. ಇನ್ನೊಂದು ಪ್ರಪಂಚದಾದ್ಯಂತ ಇರುವಂತಹ ಪ್ರವಾಸಿಗರೆಲ್ಲರೂ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಿರುವಂತಹ ಒಂದು ಟ್ರೈನ್ ರೂಟ್. ಈ ಟ್ರೈನ್ ರೂಟ್ ನಾನು ಓಯೋದಿಂದ ಎಲ್ಲವರೆಗೆ ಬರುತ್ತೆ. ಎಷ್ಟೊಂದ್ ಜನ ಫಾರಿನರ್ಸ್ ಇರ್ತಾರೆ ಅಂದ್ರೆ ಲೆಕ್ಕನೇ ಇಲ್ಲ ಅನ್ಕೊಳ್ಳಿ. ನನ್ಗಂತೂ ಈ ಸೆಕೆಂಡ್ ರೂಟ್ ಸ್ವಲ್ಪ ಹೈಪ್ಡ್ ಅಂತ ಅನಿಸ್ತು. ಆ ಸನ್ಸೆಟ್ ರೂಟ್ ಮಾತ್ರ ಸಖತ್ತಾಗಿದೆ. ಎಲ್ಲಾನು ಕರೆಕ್ಟ್ ಆಗಿ ತೋರಿಸ್ದೆ ಗುರು, ಆದ್ರೆ ಉಳ್ಕೊಳ್ಳೋದು ಹೇಗೆ ಅಂತಾನೆ ನೀನ್ ತೋರಿಸ್ಲಿಲ್ಲ ಅಂತ ತುಂಬಾ ಜನರ ಮನಸ್ಸಲ್ಲಿ ಪ್ರಶ್ನೆ ಓಡ್ತಿರ್ಬೋದು. ನೋಡಿ, ನಾನು ಯಾವ್ದೇ ದೇಶಕ್ಕೆ ಹೋದ್ರು ಅಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಾನು ಉಳ್ಕೊಳ್ಳೋ ಪ್ರಯತ್ನ ಮಾಡಿರ್ತೀನಿ. ನೀವೆಲ್ಲರೂ ನೋಡಿರೋ ಹಾಗೆ ಸಾರಂಗ್ ಅವ್ರ ಮನೆಯಲ್ಲಿ ಉಳ್ಕೊಂಡಿದ್ದೆ. ಅವತ್ತು ರಸ್ತೆನಲ್ಲೇ ಸಿಕ್ಕಂತಹ ಒಂಟಿ ಮನೆಯಲ್ಲಿ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಉಳ್ಕೊಂಡಿದ್ದೆ. ಅದ್ರ ಜೊತೆಗೆ ನಾನು ಕೆಲವೊಂದ್ಸಲ ಹಣ ಕೊಟ್ಟು ಸಹ ಉಳ್ಕೋತೀನಿ. ಬನ್ನಿ ಇವಾಗ ಶ್ರೀಲಂಕಾದಲ್ಲಿ ನಾನು ಎಲ್ಲೆಲ್ಲಿ ಉಳ್ಕೊಂಡಿದ್ದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾನು ಮೊದಲನೇದಾಗಿ ಪಶ್ಚಿಮ ಕರಾವಳಿಯಲ್ಲಿ ಹೋಗ್ಬೇಕಾದ್ರೆ ಬೀಚ್ ಗಳ ಪಕ್ಕದಲ್ಲಿನೇ ಟೆಂಟ್ ಹಾಕೊಂಡು ಮಲ್ಕೋತಾ ಇದ್ದೆ. ಅದಾದ ನಂತರ ಗಾಲ್ಲೆ ಅನ್ನೋ ಒಂದು ಸಿಟಿಗೆ ಹೋದೆ. ಗಾಲ್ಲೆನಲ್ಲಿ ನನಗೆ ಉಳ್ಕೊಳ್ಳೋಕೆ ಎಲ್ಲೂ ಜಾಗ ಸಿಗ್ಲಿಲ್ಲ. ಹಾಗಾಗಿ ನಾನು $5 ಕೊಟ್ಬಿಟ್ಟು ಒಂದು ಹಾಸ್ಟೆಲ್ ನ ಬುಕ್ ಮಾಡಿದ್ದೆ. ರೂಮ್ ತುಂಬಾ ಚೆನ್ನಾಗಿತ್ತು. ಇನ್ನೊಂದ್ಸಲ ಯಾರ್ದೋ ಮನೆ ಮುಂದೆ ಪರ್ಮಿಷನ್ ತಗೊಂಡು ಟೆಂಟ್ ಹಾಕೊಂಡು ಮಲ್ಕೊಂಡಿದ್ದೆ. ಅಲ್ಲೇ ಸ್ನಾನಗಿನ ಮಾಡ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡಿದ್ದೆ. ಮಾತ್ರದಲ್ಲಿ ಒಂದ್ ಕಡೆ ಹೋಮ್ ಸ್ಟೇ ನಲ್ಲಿ ಉಳ್ಕೊಳ್ಳೋದಕ್ಕೆ ಅವರಿಗೆ ಪ್ರತಿಯಾಗಿ ನಾನು Booking.com, TripAdvisor ಅಲ್ಲಿ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಟ್ಟೆ. ಹಾಗೇನೆ ಅವ್ರ ಪ್ರಾಪರ್ಟಿದ ಒಂದು ಡ್ರೋನ್ ಶೂಟ್ ಮಾಡ್ಕೊಟ್ಟೆ. ಹಾಗಾಗಿ ನನಗೆ 2 ದಿನ ಊಟ ತಿಂಡಿ ರೂಮ್ ಎಲ್ಲ ಫ್ರೀ ಆಗಿ ಸಿಕ್ಕಿತ್ತು. ಇದೊಂಥರ ಆಕ್ವರ್ಡ್ ಅಂತ ಅನ್ಕೊಳ್ಳಿ. ಒಂದು ಬುದ್ಧಿಸ್ಟ್ ಟೆಂಪಲ್ ಅಲ್ಲಿ ಉಳ್ಕೊಳ್ಳೋದಕ್ಕೆ ಅಂತ ಜಾಗ ಕೇಳಿದೆ. ಅವರು ನನ್ನ ಪಾಸ್ಪೋರ್ಟ್ ನ ಇಸ್ಕೊಂಡಿದ್ರು. ರಾತ್ರಿ ಎಲ್ಲ ನಾನು ಮಲ್ಕೊಂಡು ಬೆಳಗ್ಗೆ ಹೊರಡುವಾಗ ನನ್ನ ಪಾಸ್ಪೋರ್ಟ್ ನ ನನಗೆ ವಾಪಸ್ ಕೊಟ್ರು. ನಾ ಇದನ್ನ ತಪ್ಪು ಅಂತ ಹೇಳಲ್ಲ. ಇದೇ ತರ ಶ್ರೀಲಂಕಾದಲ್ಲಿ ನನಗೆ ಒಂದ್ 2-3 ಕಡೆ ಆಗಿದೆ. ಇನ್ನೂ ಒಂದ್ ಕಡೆ ಬುದ್ಧಿಸ್ಟ್ ಟೆಂಪಲ್ ಅಲ್ಲಿ ಉಳ್ಕೊಳ್ಳೋಕೆ ಜಾಗ ಕೇಳಿದೆ, ಕೊಡ್ಲಿಲ್ಲ. ರಸ್ತೆ ಪಕ್ಕದಲ್ಲಿ ಒಂದು ಗ್ಯಾರೇಜ್ ಇತ್ತು. ಆ ಗ್ಯಾರೇಜ್ ಅವಾಗ್ಲೇ ಕ್ಲೋಸ್ ಆಗಿತ್ತು. ಓನರ್ ಮತ್ತೆ ಕ್ಲೀನರ್ ಅಲ್ಲೇ ಕೂತ್ಕೊಂಡು ಎಣ್ಣೆ ಹೊಡಿತಾ ಇದ್ರು. ನಾನು ಹೋಗಿ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಪರ್ಮಿಷನ್ ಕೇಳಿದೆ. ಅವ್ರು ಹಿಂದೆ ಮುಂದೆ ನೋಡಿದೆ ಹ್ಞೂ ಅಂತ ಹೇಳ್ಬಿಟ್ರು. ಅವತ್ತೊಂದ್ ದಿವಸ ಅವ್ರ ಗ್ಯಾರೇಜ್ ಅಲ್ಲೇ ಟೆಂಟ್ ಹಾಕೊಂಡು ಮಲ್ಕೊಂಡಿದ್ದೆ. ಕೆಲವೊಂದು ಸಖತ್ ಕಮರ್ಷಿಯಲ್ ಪ್ಲೇಸ್ ಇರುತ್ತೆ. ಉದಾಹರಣೆಗೆ ಅನುರಾಧಪುರ, ಸಿಗಿರಿಯಾ, ಅಲ್ಲೆಲ್ಲ ನಮ್ಗೆ ಫ್ರೀ ಆಗಿ ಉಳ್ಕೊಳ್ಳೋದಕ್ಕೆ ಸಿಗೋದು ತುಂಬಾ ಕಷ್ಟ ಆಗುತ್ತೆ. ನಾನು ಅಲ್ಲೆಲ್ಲಾನು ಚೀಪ್ ಅಂಡ್ ಬೆಸ್ಟ್ ಹಾಸ್ಟೆಲ್ ಗಳನ್ನ ಬುಕ್ ಮಾಡ್ಕೊಂಡಿದ್ದೆ. ಅದೇ ತರ ತುಂಬಾ ಕಮರ್ಷಿಯಲ್ ಪ್ಲೇಸ್ ಗಳು ಜಾಸ್ತಿ ಇರುತ್ತೆ. ಉದಾಹರಣೆಗೆ ಎಲ್ಲಾ ನುವರಎಲಿಯಾ, ಅಲ್ಲೂ ಕೂಡ ನಾನು ಹಾಸ್ಟೆಲ್ ನಲ್ಲಿ ಉಳ್ಕೊಂಡಿದ್ದೆ. ಈ ಎಲ್ಲದಕ್ಕಿಂತ ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದ್ಸಲ ಸೈಕಲ್ ಹೊಡ್ಕೊಂಡ್ ಬರ್ತಾ ಇದ್ದೆ. ಕೊಲಂಬೋ ಇನ್ನೊಂದು ನೆಕ್ಸ್ಟ್ ಡೇ ರೀಚ್ ಆಗ್ಬೇಕಿತ್ತು. ನನ್ನ ಹತ್ರ ದುಡ್ಡೆಲ್ಲ ಖಾಲಿ ಆಗಿತ್ತು. ನನ್ನ ಹಾಸ್ಟೆಲ್ ಅಲ್ಲಿ ಉಳ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ. ಹಂಗಾಗಿ ನಾನು ಏನ್ ಮಾಡಿದೆ ಅಂದ್ರೆ ಯಾರನ್ನು ಕೇಳ್ದೇನೆ ರೋಡ್ ಸೈಡ್ ಅಲ್ಲೇ ಟೆಂಟ್ ಹಾಕೊಂಡು ಮಲ್ಕೊಂಡ್ಬಿಟ್ಟೆ. ಬೆಳಗ್ಗೆ ಎದ್ದು ನೋಡ್ತೀನಿ ಪಕ್ಕದಲ್ಲಿ ಒಂದು ನದಿ ಇದೆ. ಆ ನದಿನಲ್ಲಿ ಮೊಸಳೆಗಳೆಲ್ಲ ಇರುತ್ತಂತೆ. ನನ್ನ ಪಾಡಿಗೆ ನಾನು ಆರಾಮಾಗಿ ಮಲ್ಕೊಂಡಿದ್ದೆ. ಹಿಂಗೆ ನನ್ನ ಪ್ರಯಾಣ ಚಿತ್ರ ವಿಚಿತ್ರವಾಗಿರುತ್ತೆ. ಇನ್ನೊಂದ್ಸಲ ಜಾಫ್ನಾ ಕಡೆಗೆ ಬಂದಿದ್ದೆ. ಅಲ್ಲೂ ಹಿಂಗೆ ಉಳ್ಕೊಳ್ಳೋಕೆ ಪರ್ಮಿಷನ್ ಕೇಳಿದೆ. ಎಲ್ಲೂ ಸಿಕ್ಲಿಲ್ಲ. ಯಾರೋ 4-5 ಜನ ಹುಡುಗರು ಬಂದ್ರು. ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರು ನನ್ನನ್ನ. ಅವ್ರೊಂದು ಹೊಸ ಮನೆ ಕಟ್ತಾ ಇದ್ರು. ಅಲ್ಲೇ ಒಂದು ಮಂಚ ಗಿಂಚ ಎಲ್ಲ ಇತ್ತು. ಅಲ್ಲೇ ಉಳ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ರು. 2 ದಿನ ಅಲ್ಲೇ ಉಳ್ಕೊಂಡಿದ್ದೆ. ಇಲ್ಲ ಅಂತಂದ್ರೆ ನಾನು ಜಾಫ್ನಾದಲ್ಲೂ ಕಾಸು ಕೊಡ್ಬೇಕಿತ್ತು. ಇದೆಲ್ಲ ಮನ್ಸಿದ್ರೆ ಮಾರ್ಗ ಅನ್ನೋ ತರ. ನಾವು ಮಾನಸಿಕವಾಗಿ ಫಿಕ್ಸ್ ಆಗಿರ್ಬೇಕಷ್ಟೇ. ನಾವೇನ್ ಮಾಡ್ತಿದೀವಿ, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲಾನು ತಾನಾಗಿನೇ ಆಗುತ್ತೆ. ಇನ್ನು ಹೇಳ್ತಾ ಹೋದ್ರೆ ಎಷ್ಟೊಂದು ವಿಷಯಗಳಿದೆ. ಇದೇ ತರ ನಿಮ್ಗೂ ಅಷ್ಟೇ. ನೀವು ಹೋದ್ರೂ ನಿಮ್ಗೆ ಉಳ್ಕೊಳ್ಳೋದಕ್ಕೆ ಜಾಗ ಸಿಕ್ಕೇ ಸಿಗುತ್ತೆ. ಆದ್ರೆ ನೀವು ಜನಗಳನ್ನ ಕನ್ವಿನ್ಸ್ ಮಾಡೋದನ್ನ ಸ್ವಲ್ಪ ಕಲ್ತ್ಕೊಂಡಿರ್ಬೇಕು. ನೀವು ಯಾವಾಗಾದ್ರೂ ಮಾತಾಡುವಾಗ ನಗುಮುಖದಿಂದನೇ ಮಾತಾಡ್ಬೇಕು. ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡ್ಬೇಕು. ಜೊತೆಗೆ ಅಲ್ಲಿರೋರನ್ನ ಅಣ್ಣ, ಅಕ್ಕ, ಅಮ್ಮ ಅಂತ ಮಾತಾಡಿಸ್ಬೇಕು. ಎಷ್ಟೊಂದ್ ಜನ ಹೆಣ್ಮಕ್ಳನ್ನ ಮಾತಾಡಿಸುವಾಗ ಆಂಟಿ ಆಂಟಿ ಅಂತಿರ್ತೀರಾ. ನೀವು ಆತರ ಹೇಳಿದಾಗ ನಿಜವಾಗ್ಲೂ ನೀವು ಮಾತುಗಳು ಅವ್ರಿಗೆ ಕನೆಕ್ಟ್ ಆಗಲ್ಲ. ಹಾಗಾಗಿ ನಿಮ್ಗೆ ಉಳ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡಲ್ಲ. ಇನ್ನೂ ಒಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ನಾವು ಎಲ್ಲೇ ಉಳ್ಕೋಬೇಕಾದ್ರೂ ನಮ್ದು ಅಲ್ದೇ ಇರೋ ಜಾಗದಲ್ಲಿ, ಯಾವ್ದೋ ಗೊತ್ತಿಲ್ಲದೆ ಇರೋ ದೇಶದಲ್ಲಿ ಉಳ್ಕೋತಾ ಇರ್ತೀವಿ. ಅವಾಗ ನಮ್ ಕೈ, ಬಾಯಿ, ಮನಸ್ಸು ಎಲ್ಲದೂ ಶುದ್ಧವಾಗಿರ್ಬೇಕು. ಯಾಕಂತಂದ್ರೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮ ಹಿಂದೆ ಬರುವಂತಹ ಟ್ರಾವೆಲರ್ಸ್ ಗಳಿಗೆ ಯಾರು ಉಳ್ಕೊಳ್ಳೋದಕ್ಕೆ ಜಾಗ ಕೊಡಲ್ಲ. ಅಂದ್ರೆ ನಂಬಿಕೆನೆ ಹೋಗ್ಬಿಡುತ್ತೆ. ಇನ್ನು ಕೊನೆಯದಾಗಿ ಶ್ರೀಲಂಕಾದ ಫೇಮಸ್ ಪ್ಲೇಸ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ಅಂಬುಲುವಾವ ಟವರ್ ಅಂತ ಕರೀತಾರೆ. ಅಂಬುಲುವಾವ ಶ್ರೀಲಂಕಾದ ಅತ್ಯಂತ ವಿಶೇಷವಾದ ಹೆಗ್ಗುರುತು ಅಂತ ನಾವು ಹೇಳ್ಬೋದು. 48 ಮೀಟರ್ ಎತ್ತರ ಇರುವಂತಹ ಈ ಕಟ್ಟಡ ಸಮುದ್ರ ಮಟ್ಟದಿಂದ 3567 ಅಡಿ ಎತ್ತರ ಇದೆ. ನಿಮ್ಗೇನಾದ್ರೂ ಹೃದಯ ಸಂಬಂಧಿ ಕಾಯಿಲೆ ಇದ್ರೆ ದಯವಿಟ್ಟು 1 ನಿಮಿಷ ಕಣ್ಣು ಮುಚ್ಕೊಂಡ್ಬಿಡಿ. ಯಾಕೆ ಅಂತಂದ್ರೆ ಈ ಸ್ಥಳ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣುತ್ತೋ ಅಷ್ಟೇ ಭಯಂಕರವಾಗಿನೂ ಇರುತ್ತೆ. ಇಲ್ಲಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸಿದ್ಯೋ ಆ ವ್ಯೂ ನೋಡ್ಬೇಕು ಅಂದ್ರೆ ಅಷ್ಟೇ ಕಷ್ಟ ಪಡ್ಕೊಂಡು ಹೋಗ್ಬೇಕು. ಮೇಲ್ ಹೋಗ್ತಾ ಹೋಗ್ತಾ ಒಬ್ಬರು ನಿಂತ್ಕೊಳ್ಳೋದಕ್ಕೂ ಜಾಗ ಇರೋದಿಲ್ಲ. ಮೇಲ್ ಯಾರಿದಾರ ಅಂತಾನೂ ಕಾಣಲ್ಲ. ಅಕಸ್ಮಾತ್ ಮೇಲಿರೋರು ವಾಪಸ್ ಬರ್ತಾ ಇದ್ರೆ ನಾವು ಹಿಂದಕ್ಕೆ ಹೋಗ್ಬೇಕಾಗತ್ತೆ. ಮಸ್ತಿದೆ ಮಾತ್ರ.
ಅಲ್ಲೆಲ್ಲ ಯಾವಾಗ್ಲೂ ಒಂದು ಕಮೆಂಟ್ ಬರ್ತಾ ಇತ್ತು, ಏನು ಯಾವಾಗ್ಲೂ ನೀನ್ ತೊಂದ್ರೆ ಅಂತಾನೆ ಇರ್ತೀಯ ಅಂತ. ಈ ಟ್ರಿಪ್ಪಲ್ಲೂ ಅದೇ ತರನೇ ತುಂಬಾ ಸಮಸ್ಯೆ ಬಂತು. ನಿಮಗೆ ಹೇಳ್ದೇ ಇರೋ ವಿಷಯಗಳು ತುಂಬಾ ಇದೆ. ಅದರಲ್ಲಿ ಮುಖ್ಯವಾಗಿರೋದು ಏನು ಅಂತಂದ್ರೆ, ನನಗೆ ಹೋಗ್ತಾನು ಬರ್ತಾನು 2 ಸಲ ಬೋಟ್ ಮಿಸ್ ಆಯ್ತು. ಅಕಸ್ಮಾತ್ ನನಗೇನಾದ್ರೂ ಬೋಟ್ ಸಿಕ್ಕಿದ್ರೆ ಬರೀ ನಾನು 10,000 ರೂಪಾಯಿನಲ್ಲಿ ಶ್ರೀಲಂಕಾಗೆ ಹೋಗ್ಬರ್ತಿದ್ದೆ. ಈ ಕಡೆಯಿಂದ ಹೋಗ್ತಾ ಬೋಟ್ ಎಲ್ಲ ಬುಕ್ ಆಗಿತ್ತು, ಆಮೇಲೆ ಕ್ಯಾನ್ಸಲ್ ಮಾಡಿದ್ರು. ಆ ಕಡೆಯಿಂದ ಬರ್ತಾ ಬೋಟ್ ಬುಕಿಂಗ್ ಓಪನ್ನೇ ಮಾಡಲಿಲ್ಲ. ಏರ್ಪೋರ್ಟ್ ಅಲ್ಲಿ ಬ್ಯಾಗೇಜ್ ಸಮಸ್ಯೆ. ಶ್ರೀಲಂಕಾ ಒಳಗೋಗಿದ ತಕ್ಷಣ ನಾಯಿ ಕಡೀತು. ಏನೋ ಆಗ್ಲಿ ಪರವಾಗಿಲ್ಲ, ವ್ಯಾಕ್ಸಿನ್ ಹಾಕಿಸ್ಕೊಂಡು ಟ್ರಿಪ್ ಮಾಡೋಣ ಅಂದ್ರೆ ನನ್ನ ಕ್ಯಾಮ್ರಾನೇ ಹಾಳಾಗೋಯ್ತು. ಸರಿ ಏನ್ ಮಾಡಕ್ಕಾಗುತ್ತೆ, ಹೊಸ ಕ್ಯಾಮ್ರಾ ತಗೊಳ್ಳೋಣ ಅಂತ ಹೊಸ ಕ್ಯಾಮ್ರಾ ತಕೊಂಡೆ. ಅದಾದ ನಂತರ ನನ್ನ ಕಾಲು ತುಂಬಾ ಗಾಯ, ನನಗೆ ಸುತ್ತಾಡಕ್ಕೆ ಆಗ್ತಿಲ್ಲ, ಅಷ್ಟೊಂದು ನೋವು ಬರ್ತಿತ್ತು. ಒಂದೊಂದ್ಸಲ ಹೆಜ್ಜೆಗೂ ಸಮಸ್ಯೆಗಳು ಬರ್ತಿರುತ್ತೆ. ಕೆಲವೊಂದ್ಸಲ ನೀವು ಊಹೆನೂ ಮಾಡಕ್ಕಾಗಲ್ಲ, ಆ ಥರದ್ದೆಲ್ಲ ಸಮಸ್ಯೆ ಬರುತ್ತೆ. ನಂತರನೇ ನೀವು ಏನಾದ್ರೂ ಮಾಡ್ಬೇಕು ಅಂತ ಹೊರಟ್ರೆ ನಿಮ್ಗೂ ತುಂಬಾ ಸಮಸ್ಯೆಗಳು ಬರುತ್ತೆ. ನಾವು ಈ ಸಮಸ್ಯೆಗಳನ್ನೆಲ್ಲ ಎದುರಿಸಿ ನಮ್ ಗುರಿ ತಲುಪೋದ್ರಲ್ಲಿ ಒಂಥರ ಮಜಾ ಇರುತ್ತೆ. ದಾರಿನಲ್ಲಿ ಎಷ್ಟೊಂದು ಜನ ನನಗೆ ಹೆಲ್ಪ್ ಮಾಡಿದ್ದಾರೆ. ಇನ್ನೂ ಎಷ್ಟೊಂದು ಜನರ ಹೆಸರನ್ನ ನಾನು ಇಲ್ಲಿ ಮೆನ್ಷನ್ ಮಾಡಕ್ಕೆ ಆಗಿಲ್ಲ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ನಾನು ದಿಯಲುಮ ಜಲಪಾತಕ್ಕೆ ಹೋದಾಗ ನನಗೆ ಉಳ್ಕೊಳ್ಳೋಕೆ ಊಟಕ್ಕೆ ಎಲ್ಲಾನು ವ್ಯವಸ್ಥೆ ಮಾಡಿದ್ದು ದಿನೇಶ್ ಅಣ್ಣ. ಹಾಗೇನೆ ನನ್ನ ಕಾಲು ತುಂಬಾ ಗಾಯ ಆಗಿ ವಾಸಿ ಆಗದಿರೋಂಥ ಟೈಮಲ್ಲಿ ನನ್ನ ಕಾಲಿಗೆ ಫ್ರೀಯಾಗಿ ಔಷಧಿಯಾಗಿ ಕಳಿಸಿದ್ದು ಭಂಡಾರ ಅವರು. ವೇಲ್ ವಾಚಿಂಗ್ ಅಲ್ಲಿ ಅಕಸ್ಮಾತ್ ಆಗಿ ಸಿಕ್ಕಂತ KG ಆಚಾರ್ಯ ಸರ್ ಕರ್ನಾಟಕದಿಂದ ಒಬ್ಬ ಹುಡುಗ ಸೈಕಲ್ ಅಲ್ಲಿ ಸುತ್ತಾಡಕ್ ಬಂದವನೆ ಅಂತ ಖುಷಿ ಆಗ್ಬಿಟ್ಟು $100 ನೋಟ್ನ ಕೈಲಿಟ್ಟು ಒಳ್ಳೇದಾಗ್ಲಿ ಮಗ ಹೋಗ್ಬಾ ಅಂತ ಹೇಳಿದ್ರು. ಹಿಂಗೆ ತುಂಬಾ ಜನ ಇದ್ದಾರೆ, ಲೆಕ್ಕ ಇಲ್ದಿರೋ ಜನ ಇದ್ದಾರೆ. ಇವ್ರು ಯಾರು, ನಂದು ಯಾವ ಜಾತಿ ಯಾವ ಧರ್ಮ ಅನ್ನೋದನ್ನೇನೂ ನೋಡಿಲ್ಲ. ಈ ವಿಡಿಯೋ ನೋಡ್ತಿರೋದ್ರಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ತನ್ನೆಲ್ಲ ಕಷ್ಟಗಳನ್ನ ಎದುರಿಸಿ ತನ್ನ ಗುರಿ ಕಡೆ ಹೋಗೋದಕ್ಕೆ ಪ್ರಯತ್ನ ಪಟ್ರೆ ನನ್ನ ವಿಡಿಯೋ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ. ತುಂಬಾ ಜನ ಯುವಕರು ಈ ವಿಡಿಯೋನ ನೋಡ್ತಿರ್ತೀರ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಚಿಕ್ಕ ಸಂದೇಶ. ಅದೇನು ಅಂತಂದ್ರೆ, ಈ ಹಳಸೋಗಿರೋ ರಾಜಕಾರಣಿಗಳು, ಕೊಳತೋಗಿರೋ ಕೋಮುವಾದಿಗಳಿಂದ ಯಾವತ್ತೂ ಹೋಗ್ಬೇಡಿ. ನಿಮ್ ತಂದೆ ತಾಯಿ ನಿಮ್ಗೋಸ್ಕರ ಸಾವಿರಾರು ಕನಸುಗಳನ್ನ ಕಟ್ಕೊಂಡಿರ್ತಾರೆ. ನಿಮಗ್ ನಿಜವಾಗ್ಲೂ ನಿಮ್ ದೇಶಕ್ಕೆ ಏನಾದ್ರೂ ಮಾಡ್ಬೇಕು, ನಿಮ್ ತಂದೆ ತಾಯಿಗೆ ಏನಾದ್ರೂ ಮಾಡ್ಬೇಕು ಅಂದ್ರೆ ಚೆನ್ನಾಗಿ ಓದಿ IAS ಆಫೀಸರು, IPS ಆಫೀಸರು, ದೊಡ್ಡ ಕಂಪ್ನಿಗಳನ್ನ ಓಪನ್ ಮಾಡುವಂತ ಉದ್ಯಮಶೀಲರಾಗ್ರಿ. ಈ ದೇಶನೆಲ್ಲ ಹಿಂದೂ ರಾಷ್ಟ್ರ ಮಾಡ್ಬಿಡ್ತೀನಿ, ಈ ದೇಶನೆಲ್ಲ ಮುಸ್ಲಿಂ ರಾಷ್ಟ್ರ ಮಾಡ್ಬಿಡ್ತೀನಿ, ಮುಸ್ಲಿಮರನ್ನ ಮದ್ವೆ ಆದ್ರೆ 10 ಲಕ್ಷ ಕೊಡ್ತೀನಿ, ಹಿಂದೂಗಳ ಮದ್ವೆ ಆದ್ರೆ ತಲೆ ಕಡಿತೀನಿ ಅನ್ನೋ ಯಾವುದೇ ವ್ಯಕ್ತಿಗಳಿಂದ ನೀವು ಪ್ರಭಾವಿತರಾಗಬೇಡಿ. ಇನ್ನು ಯಾರಿಗಾದ್ರೂ ವೈಯಕ್ತಿಕವಾಗಿ ನನಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ, ನಂದು ಇನ್ಸ್ಟಾಗ್ರಾಮ್ ಬಯೋನಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಮಂತ್ಲಿ ಸಬ್ಸ್ಕ್ರಿಪ್ಷನ್ ತಗೊಂಡು ನನಗೆ ಹೆಲ್ಪ್ ಮಾಡಬಹುದು. ಇಲ್ಲ ಅಂತಂದ್ರೆ sudarshansanchari.com ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಅಲ್ಲೂ ಸಹ ನೀವು ನನ್ನ ಸಬ್ಸ್ಕ್ರಿಪ್ಷನ್ ತಗೋಬಹುದು. ಕನ್ನಡ ತಾಯಿ ಮಕ್ಕಳು ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ ಮಾತೆ.